ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಮಕ್ಕಳೇ, ನಿಮ್ಮ 11th ಸ್ಟ್ಯಾಂಡರ್ಡ್ ಚಾಪ್ಟರ್ಸ್ ಅನ್ನ ನಾವು ಅಭಿಯಾನ್ ಬ್ಯಾಚ್ ಮೂಲಕ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ತುಂಬಾ ಮಕ್ಕಳು ನೀವು ಅನ್ಕೊಳ್ಬಹುದು, ಮ್ಯಾಮ್ 11th ಸ್ಟ್ಯಾಂಡರ್ಡ್ ಇಂಪಾರ್ಟೆಂಟಾ ಮ್ಯಾಮ್ ನೀಟ್ ಎಕ್ಸಾಮಿಗೆ, CT ಎಕ್ಸಾಮಿಗೆ ಅಲ್ವಾ? ಸೊ ನಾನೊಂದು ವಿಷಯ ಹೇಳ್ತೀನಿ ಮಕ್ಕಳೇ, ನೀಟ್ ಎಕ್ಸಾಮ್ ಅನ್ನ ಸಾಧಾರಣ 20 ಲಕ್ಷ ಮಕ್ಕಳು ಕೊಡ್ತಾರೆ. ಆದ್ರೆ ನಮ್ಮ ಜನರಲ್ ಕ್ಯಾಟಗರಿಯ ಗೌರ್ಮೆಂಟ್ ಸೀಟ್ಸ್ ಏನಿದೆ ಇದು ಬರೀ 4,500 ಆಗಿದೆ. ಹೌದು. ಸೊ ನಿಮ್ಮ ಕಾಂಪಿಟಿಷನ್ ಹೇಗಿರುತ್ತೆ ಅಂದ್ರೆ 500 ಮಕ್ಕಳಲ್ಲಿ 500 ಸ್ಟೂಡೆಂಟ್ಸ್ ಅಲ್ಲಿ ಒಬ್ರು ಅಂದ್ರೆ ಒಂದು ಮೆಡಿಕಲ್ ಸೀಟನ್ನ ಪಡ್ಕೊಳ್ಬಹುದು ಅಂದ್ರೆ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ. ಸೊ 1:500 ರೇಷಿಯೋ ಇದೆ. ಸೊ ನೀವು ಆ 500 ಅಲ್ಲಿ ಒಬ್ರಾಗಿರ್ಬೇಕು ಅಲ್ವಾ? ಸೊ ಈ ತರದ ಕಾಂಪಿಟೇಷನ್ ಇರೋ ಕಾರಣ 11th ಸ್ಟ್ಯಾಂಡರ್ಡ್ ಈಕ್ವಲಿ ಇಂಪಾರ್ಟೆಂಟ್ ಟು 12th ಸ್ಟ್ಯಾಂಡರ್ಡ್ ಸಿಲೆಬಸ್. ಸೊ ನೀವು ಇಂಪಾರ್ಟೆಂಟ್ ಚಾಪ್ಟರ್ಸ್ ಮಾತ್ರ ಅಲ್ಲ, 11th ಸ್ಟ್ಯಾಂಡರ್ಡ್ ನ ಎಲ್ಲಾ ಚಾಪ್ಟರ್ಸ್ ಅನ್ನ ನೀವು ನೀಟಿಗೆ ಪ್ರಿಪೇರ್ ಆಗೋ ತರ ಕಲಿಬೇಕಾಗುತ್ತೆ. ಇಫ್ ಯು ಆರ್ ಅ ಸೀರಿಯಸ್ ಆಸ್ಪಿರೆಂಟ್ ಆಫ್ ನೀಟ್ ಎಕ್ಸಾಮ್, ಇಫ್ ಯು ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಅಲ್ವಾ? ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತು ನಾವು ಡಿಸ್ಕಸ್ ಮಾಡೋ ಚಾಪ್ಟರ್ ಯಾವ್ದಂದ್ರೆ ಬಾಡಿ ಫ್ಲೂಯಿಡ್ಸ್ ಅಂಡ್ ಸರ್ಕ್ಯುಲೇಷನ್. ಎಸ್, ಸಬ್ಜೆಕ್ಟ್ ಇಸ್ ಝಾಲಜಿ ಅಲ್ವಾ? ಫೈನ್. ಸೊ ನನ್ನ ಬಗ್ಗೆ ನಾನೇನು ಹೇಳಿ, ನಿಮಗೆಲ್ಲರಿಗೂ ಗೊತ್ತು, ಐ ಆಮ್ ವಿಂಧ್ಯಾ ಮ್ಯಾಮ್, ವಿಲ್ ಬಿ ಟೀಚಿಂಗ್ ಝಾಲಜಿ ಇನ್ PW ಕನ್ನಡ ಚಾನೆಲ್. ಫೈನ್. ಸೊ ಇವತ್ತು ನಾವು ಏನೆಲ್ಲ ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕಿದ್ದೀವಿ ಅಂತ ನೋಡೋಣ. ಸೊ ಇವತ್ತು ನಾವು ಬ್ಲಡ್ ಬಗ್ಗೆ ನೋಡ್ಲಿಕ್ಕಿದ್ದೀವಿ. ಸೊ ಅಂಡರ್ ಬ್ಲಡ್ ಅಂದ್ರೆ ಬ್ಲಡ್ ನ ಮೇನ್ ಕಂಪೋನೆಂಟ್ಸ್ ಆಗಿರೋದು ಪ್ಲಾಸ್ಮಾ ಅಂಡ್ ಫಾರ್ಮ್ಡ್ ಎಲಿಮೆಂಟ್ಸ್. ಸೊ ಬ್ಲಡ್ ಅಂಡರ್ ಪ್ಲಾಸ್ಮಾ ಹಾಗೆ ಫಾರ್ಮ್ಡ್ ಎಲಿಮೆಂಟ್ಸ್ ಬರುತ್ತೆ. ಸೊ ಫಾರ್ಮ್ಡ್ ಎಲಿಮೆಂಟ್ಸ್ ಅಂದ್ರೆ WBC, RBC, ಪ್ಲೇಟ್ಲೆಟ್ಸ್ ಇದೆಲ್ಲ ಫಾರ್ಮ್ಡ್ ಎಲಿಮೆಂಟ್ಸ್. ಓಕೆ. ಪ್ಲಾಸ್ಮಾ ಅಂಡರ್ ಪ್ರೋಟೀನ್, ಅಯಾನ್ಸ್, ವಾಟರ್ ಇದೆಲ್ಲ ಬರುತ್ತೆ. ಅದೇ ತರ ಸ್ವಲ್ಪ ಸ್ಮಾಲ್ ಇಂಟ್ರೊಡಕ್ಷನ್ ಫಾರ್ ಬ್ಲಡ್ ಗ್ರೂಪಿಂಗ್ಸ್ ನಾವು ಇವತ್ತು ನೋಡ್ಲಿಕ್ಕಿದ್ದೀವಿ. ಓಕೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮಕ್ಕಳೇ, ನಮಗೆ ಲೋವರ್ ಆರ್ಗ್ಯಾನಿಸಮ್ಸ್ ಅಲ್ಲಿ, ಲೈಕ್ ಫಾರ್ ಎಕ್ಸಾಂಪಲ್ ಇಫ್ ಯು ಸಿ ಹೈಡ್ರಾ ಅಥವಾ ಜೆಲಿಫಿಶ್ ಅಂದ್ರೆ ಸಿಲೆಂಟಿರೇಟಾ ಅಥವಾ ನೀವು ಪಾರಿಫೆರಾ ಆರ್ಗ್ಯಾನಿಸಮ್ಸ್ ಅನ್ನ ನೋಡಿದ್ರೆ ಅವುಗಳು ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಅಥವಾ ನ್ಯೂಟ್ರಿಯೆಂಟ್ಸ್ ಅನ್ನ ಯಾವ ತರ ಮಾಡುತ್ತೆ? ಸೊ ನೀವು ನಿಮ್ಮ 11th ಸ್ಟ್ಯಾಂಡರ್ಡ್ ನ ಬೇರೆ ಚಾಪ್ಟರ್ ಅಂದ್ರೆ ಆನಿಮಲ್ ಕಿಂಗ್ಡಮ್ ಅಲ್ಲಿ ನೀವು ನೋಡಿರ್ತೀರಾ ಈ ಆರ್ಗ್ಯಾನಿಸಮ್ಸ್ ಅನ್ನ, ಈ ಫೈಲಾ ಅನ್ನ ಅಲ್ವಾ? ನಿಡೇರಿಯಾ ಇರ್ಬೋದು, ಪಾರಿಫೆರಾ ಇರ್ಬೋದು. ಸೊ ಹೌ ಲೋವರ್ ಆರ್ಗ್ಯಾನಿಸಮ್ ಟ್ರಾನ್ಸ್ಪೋರ್ಟ್ಸ್ ಫ್ಲೂಯಿಡ್, ವಾಟರ್ ಅಂಡ್ ನ್ಯೂಟ್ರಿಯೆಂಟ್ಸ್? ಸೊ ಈ ಆರ್ಗ್ಯಾನಿಸಮ್ಸ್ ಸಿಂಪಲ್ ಕೆನಲ್ ಸಿಸ್ಟಮ್ ಮೂಲಕ ಇರಬಹುದು ಅಥವಾ ಅವುಗಳ ಸಣ್ಣ ಸಣ್ಣ ಪೋರ್ಸ್. ಫಾರ್ ಎಕ್ಸಾಂಪಲ್ ನೀವು ಪಾರಿಫೆರಾದಲ್ಲಿ ನೋಡಿದ್ರೆ ಅವುಗಳಲ್ಲಿ ಆಸ್ಟಿಯಾ ಇದೆ, ಆಸ್ಕ್ಯುಲಮ್ ಇದೆ. ಕೇಳಿದಿರಾ? ಆಸ್ಟಿಯಾ, ಆಸ್ಕ್ಯುಲಮ್ ಇದೆಲ್ಲ ಕೇಳಿರ್ಬಹುದು ಅಲ್ವಾ? ಸೊ ಆಸ್ಟಿಯಾ ಅಂದ್ರೆ ನಥಿಂಗ್ ಬಟ್ ಸ್ಮಾಲ್ ಪೋರ್ಸ್ ಆನ್ ದ ಬಾಡಿ. ಆಸ್ಕ್ಯುಲಮ್ ಅಂದ್ರೆ ಲಾರ್ಜ್ ಹೋಲ್ ಲೈಕ್ ಸ್ಟ್ರಕ್ಚರ್ ದಟ್ ಯು ಕ್ಯಾನ್ ಸಿ ಓವರ್ ಹಿಯರ್. ಸೊ ಇವುಗಳ ಮೂಲಕ ಸಿಂಪಲ್ ಆಗಿ ವಾಟರ್ ನ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಅಂದ್ರೆ ವಾಟರ್ ಕೆನಲ್ ಸಿಸ್ಟಮ್ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಲ್ವಾ? ಆದ್ರೆ ನಾವು ಹೈಯರ್ ಆರ್ಗ್ಯಾನಿಸಮ್ಸ್, ನಾವು ಹ್ಯೂಮನ್ಸ್ ಹೈಯರ್ ಆರ್ಗ್ಯಾನಿಸಮ್ಸ್ ಆದ್ರಿಂದ ಸೊ ನಾವು ಹೇಗೆ ಈ ವಾಟರ್, ನ್ಯೂಟ್ರಿಯೆಂಟ್ಸ್, ಗ್ಯಾಸಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ? ಸೊ ನಾವು ವಿ ಬ್ರೀದ್ ಆಕ್ಸಿಜನ್, ವಿ ಬ್ರೀದ್ ಔಟ್ ಕಾರ್ಬನ್ ಡೈಆಕ್ಸೈಡ್ ಅಲ್ವಾ? ಸೊ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಎಲ್ಲ ರೆಸ್ಪಿರೇಟರಿ ಗ್ಯಾಸಸ್ ಆಗಿದೆ. ಅದೇ ತರ ನಮ್ಮ ಹತ್ರ ನ್ಯೂಟ್ರಿಯೆಂಟ್ಸ್ ಇದೆ ಬಾಡಿಯಲ್ಲಿ ಅಲ್ವಾ? ಹಾಗೆ ನಾವು ವೇಸ್ಟ್ ಅನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಇವುಗಳು ಹೇಗೆ ಒಂದು ಪಾರ್ಟ್ ಆಫ್ ದ ಬಾಡಿ ಟು ಅನದರ್ ಪಾರ್ಟ್ ಆಫ್ ದ ಬಾಡಿ ಹೋಗುತ್ತೆ? ಫೈನ್. ಇನ್ಸೈಡ್ ದ ಬಾಡಿ ಇಫ್ ಯು ಕನ್ಸಿಡರ್ ವಿ ಹ್ಯಾವ್ ಸೆಲ್ಸ್. ಸೊ ಬಾಡಿಯಲ್ಲಿ ಈ ನ್ಯೂಟ್ರಿಯೆಂಟ್ಸ್, ವೇಸ್ಟ್, ಗ್ಯಾಸಸ್ ಮೂವ್ ಆಗ್ತಾ ಇರುವಾಗ ಸೆಲ್ ಅಲ್ಲೂ ಈ ಗ್ಯಾಸಸ್ ಇನ್ ಅಂಡ್ ಔಟ್ ಅಂದ್ರೆ ಗ್ಯಾಸಸ್ ಒಳಗೆ ಹೋಗ್ಬೇಕು, ಹೊರಗೆ ಬರ್ಬೇಕು, ನ್ಯೂಟ್ರಿಯೆಂಟ್ಸ್ ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ, ಈ ತರ ಎಲ್ಲ ಆಗ್ತಾ ಇರುತ್ತೆ. ವೇಸ್ಟಸ್ ಸಹ ಹಾಗೆ ಹೊರಗೆ ಹೋಗುತ್ತೆ ಅಲ್ವಾ? ಸೊ ಇದೆಲ್ಲ ಹೇಗಾಗುತ್ತೆ? ಸೊ ದಿಸ್ ಇಸ್ ವಾಟ್ ವಿ ವಿಲ್ ಬಿ ಸ್ಟಡಿಂಗ್ ಇನ್ ದಿಸ್ ಚಾಪ್ಟರ್, ಬಾಡಿ ಫ್ಲೂಯಿಡ್ ಅಂಡ್ ಸರ್ಕ್ಯುಲೇಷನ್. ಸೊ ಹೇಗಾಗುತ್ತೆ ಅಂತ ಹೇಳೋ ಕ್ವೆಶ್ಚನಿಗೆ ಆನ್ಸರ್, ದ ಬಾಡಿ ಫ್ಲೂಯಿಡ್ ಅಂದ್ರೆ ರೆಸ್ಪಿರೇಟರಿ ಗ್ಯಾಸಸ್ ಅಥವಾ ನ್ಯೂಟ್ರಿಯೆಂಟ್ಸ್, ವೇಸ್ಟ್ ಇವುಗಳೆಲ್ಲ ಟ್ರಾನ್ಸ್ಪೋರ್ಟ್ ಆಗೋದು ಇನ್ ಅವರ್ ಬಾಡಿ ಆರ್ ಇನ್ ಟು ದ ಸೆಲ್, ಔಟ್ ಆಫ್ ದ ಸೆಲ್, ಇದೆಲ್ಲ ಆಗೋದು ವಿತ್ ದ ಹೆಲ್ಪ್ ಆಫ್
two body fluids ಅದೇನಂದ್ರೆ blood and lymph. So fine. So ಈ blood and lymph ಏನಿದೆ ಇದು fluid which is going to help in transportation. ಒಮ್ಮೆ ಈ blood and lymph ಬಾಡಿ ಒಳಗೆ ಹೋದ್ರೆ ಮುಗಿತಾ? So they have to circulate. For example, ಈ ನಮ್ಮ ಬ್ಲಡ್ ಅಲ್ಲಿ we have RBC. RBC ಫಂಕ್ಷನ್ ಏನು? It transports oxygen and carbon dioxide. ಸೊ ಎಲ್ಲೆಲ್ಲಿ ಆಕ್ಸಿಜನ್ ಬೇಕು ಅಲ್ಲಿಗೆ ಹೋಗಿ ಆಕ್ಸಿಜನ್ ಕೊಡುತ್ತೆ, ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಿಂದೆ ತರುತ್ತೆ ಅಲ್ವಾ? ಸೊ ಇಫ್ ಯು ಸಿ ಇಲ್ಲಿ ಒಂದು ರೆಡ್ ಮತ್ತೆ ಬ್ಲೂವಿಶ್ ಕಲರ್ ಅಲ್ಲಿ ಒಂದು ಏನು ಕಾಣಿಸ್ತಾ ಇದೆ, ದಿಸ್ ಇಸ್ ದ ಪಾತ್ವೇ ಆಫ್ ದ ಬ್ಲಡ್. ಓಕೆ, ಸೊ ನಾವೊಂದು ಪಾತ್ವೇ ಅನ್ನ ಫಾಲೋ ಮಾಡೋಣ. ಇಫ್ ಯು ಸಿ ಓವರ್ ಹಿಯರ್, ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಕೊಂಡು ಬಂತು RBC ಇಂದ ಬ್ಲಡ್ ಅಲ್ವಾ, ಹಾರ್ಟಿಗೆ ಹೋಯ್ತು, ಕಾಣಿಸ್ತಾ ಇದೆಯಾ? ಕಾರ್ಬನ್ ಡೈಆಕ್ಸೈಡ್ ಹ್ಯಾಸ್ ಕಮ್ ಟು ದಿ ಹಾರ್ಟ್ and again it will go back to the lungs ಅಲ್ವಾ. ನಂತರ ಪುನಃ ಏನೋ ಒಂದು ಇಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ, ಮೂವ್ ಆಗ್ತಾ ಇದೆ. ದಟ್ ಇಸ್ ಒನ್ಸ್ ಅಗೇನ್ RBC ವಿಲ್ ಬಿ ಟೇಕಿಂಗ್ ವಾಟ್? ಆಕ್ಸಿಜನ್ ಅಲ್ವಾ. ಸೊ ನಾನು ಜಸ್ಟ್ ಈ ಆರೋವನ್ನ ಫಾಲೋ ಮಾಡಿ ಬರಿತಾ ಇದ್ದೀನಿ. And what we understand by this is it's nothing but RBC is getting circulated. ಅಂದ್ರೆ ಇದು ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಹಾರ್ಟಿಗೆ ಬರುತ್ತೆ ಹೋಗುತ್ತೆ, ಹಾರ್ಟಿಗೆ ಬರುತ್ತೆ ಹೋಗುತ್ತೆ. ಸೊ ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಈ ಮೂವ್ಮೆಂಟ್ ಆಗ್ತಾ ಇರುತ್ತೆ RBC ಇದು. ಓಕೆ, ಇದೊಂದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿರೋದು ವಿಚ್ ಇಸ್ ದ ಪಾರ್ಟ್ ಆಫ್ ದಿ ಬ್ಲಡ್. ಸೊ ಕ್ಯಾನ್ ಐ ಕಾಲ್ ಇಟ್ ಆಸ್ ಸರ್ಕ್ಯುಲೇಷನ್, ಬ್ಲಡ್ ಸರ್ಕ್ಯುಲೇಷನ್? Because blood alliro RBC ಏನಿದೆ, that is along with the blood, they will be moving into the heart, out of the heart, into the heart, out of the heart. So ಈ ತರ ಸರ್ಕ್ಯುಲೇಟ್ ಆಗ್ತಾ ಇರುವಾಗ ಏನ್ ಮಾಡುವಂಥದ್ದು? ಇದು ನ್ಯೂಟ್ರಿಯೆಂಟ್ಸ್ ಅನ್ನ ಕೊಡುವಂಥದ್ದು, ವೇಸ್ಟ್ ಅನ್ನ ತೆಗೆಯುವಂಥದ್ದು. ಓಕೆ, so that is why the name of the chapter is body fluids. That is, we will be studying about these two important fluids of the body, blood and lymph, and about their circulation. ಹೇಗೆ RBCs in the blood will be circulating in the body from the different part of the body to the heart, heart in the lungs, once again lungs back to heart, heart to back to it will go to other part of the body. Okay, so ಎಲ್ರಿಗೂ ಗೊತ್ತಿದೆ ಬ್ಲಡ್ ಅಲ್ಲಿ RBC ಇದೆ ಅಂತ ಅಲ್ವಾ. ಬೇರೆ ಏನೆಲ್ಲ ಇದೆ? ಬ್ಲಡ್ ಇಸ್ ಮೇಡ್ ಅಪ್ ಆಫ್ ವಾಟ್ ಅದರ್ ಸಬ್ಸ್ಟೆನ್ಸಸ್, ಅದನ್ನು ನಾವಿವತ್ತು ಇಲ್ಲಿ ಕಲಿಲಿಕ್ಕಿದ್ದೀವಿ. ಓಕೆ, ಲಿಂಫ್. ಲಿಂಫ್ ಅಂತ ಹೇಳೋ ಶಬ್ದವನ್ನ ನೀವು 10th ಅಲ್ಲಿ ಕೇಳಿರ್ಬೋದು ಒಂದು ಸೆಂಟೆನ್ಸ್ ಮೂಲಕ ಅಷ್ಟೇ ಅಲ್ವಾ. ಸೊ ಲಿಂಫ್ ಅನ್ನ ಇವರು ಗ್ರೀನಿಶ್ ಕಲರ್ ಅಲ್ಲಿ ತೋರಿಸಿದ್ದಾರೆ. ಇದ್ಯಾಕೆ ಇಲ್ಲಿ ರೆಡ್ ಮತ್ತೆ ಬ್ಲೂ ಅಲ್ಲಿ ಬ್ಲಡ್ ಅನ್ನ ತೋರಿಸಿದ್ದಾರೆ? ಇದ್ಯಾಕೆ ಗ್ರೀನ್ ಅಲ್ಲಿ ತೋರಿಸಿದ್ದಾರೆ ಅಂದ್ರೆ, ಸೊ ವಾಟ್ ಯು ಆರ್ ಏಬಲ್ ಟು ಸಿ ಓವರ್ ಹಿಯರ್, ಆದ್ರೆ ಇದು ಬ್ಲೂ ಮತ್ತೆ ರೆಡ್ ಏನಿದೆ, ದಿಸ್ ಇಸ್ ದ ಸರ್ಕ್ಯುಲೇಷನ್ ಆಫ್ ಬ್ಲಡ್. ಓಕೆ ಓಕೆ, ರೆಡ್ ಕಲರ್ ಬ್ಲಡ್ ಗೊತ್ತಾಯ್ತು. ಬ್ಲೂ ಯಾಕೆ? ಬಿಕಾಸ್ ದೇ ಆರ್ ರೆಪ್ರೆಸೆಂಟಿಂಗ್ ಡಿಆಕ್ಸಿಜನೇಟೆಡ್ ಬ್ಲಡ್ ಓವರ್ ಹಿಯರ್, ಆಕ್ಸಿಜನೇಟೆಡ್ ಬ್ಲಡ್ ಓವರ್ ಹಿಯರ್. ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೇನು, ಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೇನು, ಇದೆಲ್ಲ ನಾವು ಸರ್ಕ್ಯುಲೇಷನ್ ಪಾರ್ಟ್ ಅಲ್ಲಿ ಕಾರ್ಡಿಯಾಕ್ ಸೈಕಲ್ ಅಲ್ಲಿ ನೋಡ್ಲಿಕ್ಕಿದೀವಿ. ಓಕೆ ಫೈನ್. ಸೊ ಬ್ಲಡ್ ಇಸ್ ರೆಡ್ ಇನ್ ಕಲರ್, ಅದಕ್ಕೆ ರೆಡ್ ತೋರಿಸಿದರೆ. ಬ್ಲೂ ಯಾಕಂದ್ರೆ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ರೆಪ್ರೆಸೆಂಟ್ ಮಾಡಬೇಕು. ಇಲ್ಲಿ ಯಾಕೆ ಈ ತರದ ಕಲರ್ ಅನ್ನ ತೋರಿಸ್ತಾರೆ, ಯಾಕೆ ರೆಡ್ ಅಲ್ಲ? ಬಿಕಾಸ್ ಲಿಂಫ್ ಏನಿದೆ, ದಿಸ್ ರೆಪ್ರೆಸೆಂಟ್ಸ್ ಫಾರ್ ಸರ್ಕ್ಯುಲೇಷನ್ ಆಫ್ ಲಿಂಫ್ ಅಲ್ವಾ. ಲಿಂಫ್ ಏನಿದೆ they do not have RBCs, they have more of WBCs and fluid. Okay, so that is why they are not red in color. And what is the function of lymph? Because namig gottu blood function ಏನಂದ್ರೆ ಅದಲ್ಲ RBC ಇದೆ, it will transport gases, respiratory gases, oxygen, carbon dioxide ಅಲ್ವಾ. ಅದಲ್ಲದೆ ನ್ಯೂಟ್ರಿಯೆಂಟ್ಸ್ ಅನ್ನ ಸಹ ಡಿಫರೆಂಟ್ ಸೆಲ್ಸ್ಗೆ RBC ಕೊಡುತ್ತೆ ಬ್ಲಡ್ ಅಲ್ಲಿ ಇರೋದು. ಅರೆ ಲಿಂಫಿನ ಇಂಪಾರ್ಟೆನ್ಸ್ ಏನಾಗಿರ್ಬಹುದು? ಬಿಕಾಸ್ RBC ಇಲ್ಲ, ಏನಾಗಿರಬಹುದು? ಸೊ ಲಿಂಫ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ವೇಸ್ಟ್ and some of the lipids. Okay,
ನಾನಿಲ್ಲಿ ಬರೆಯಲ್ಲ ಬಿಕಾಸ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಲಿಂಫ್ ಇನ್ ಡೀಟೇಲ್ ಲೇಟರ್, ಓಕೆ, ಇನ್ ಅದರ್ ಕ್ಲಾಸ್, ನಾಟ್ ಟುಡೇ. ಸೊ ಇವತ್ತು ನಾವು ಜಾಸ್ತಿ ಬ್ಲಡ್ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೀವಿ. ಫೈನ್. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇನ್ ದ ಬಿಗಿನಿಂಗ್ ಮೋರ್ ಆಫ್ ಬ್ಲಡ್. ಬ್ಲಡ್ ಏನು? ಇಟ್ಸ್ ಅ ಕನೆಕ್ಟಿವ್ ಟಿಶ್ಯೂ. Blood is a connective tissue. What type of connective tissue? Blood is a fluid connective tissue. ನೆನಪಿದ್ಯಾ ಟಿಶ್ಯೂ ಚಾಪ್ಟರ್ ಅಲ್ಲಿ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ? ಸೊ ಫೈನ್, ಬ್ಲಡ್ ಇಸ್ ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ, ಒಪ್ಕೊಂಡ್ವಿ. ಆದ್ರೆ ಈ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಏನೆಲ್ಲ ಇರಬೇಕು? ನಮಗೆ ಗೊತ್ತು ಕನೆಕ್ಟಿವ್ ಟಿಶ್ಯೂ ಅಂದ್ರೆ ಇಟ್ ವಿಲ್ ಹ್ಯಾವ್ ಅ ಮ್ಯಾಟ್ರಿಕ್ಸ್, it will have cells, it will have fibers. Okay, this fibers will be usually proteins. So same way ನಮ್ಮ ಈ fluid connective tissue ಅಂದ್ರೆ ಈ blood ಏನಿದೆ, blood ಅಲ್ಲಿ ಏನಿರುವಂತದ್ದು ಪ್ಲಾಸ್ಮಾ ಇದೆ ಅಲ್ವಾ? Plasma is nothing but the matrix of the blood, which is the fluid matrix. Okay, and it will be having cells just like another connective tissue, and they too have got fibers. So usually they are proteins. So nanu proteins anta baritini. Okay, so ನಾನು ನಿಮಗೊಂದು 10 ml ಬ್ಲಡ್ ಕೊಟ್ರೆ ನಮಗೆ ಕಾಣುವಂಥದ್ದೇನು? ಜಾಸ್ತಿ ಲಿಕ್ವಿಡ್ ಪೋರ್ಷನ್, ಕರೆಕ್ಟಾ? ಸೊ ಬ್ಲಡ್ ಅನ್ನ NCERT ಅಲ್ಲಿ ಬ್ರಾಡ್ ಆಗಿ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ ಏನು? ಪ್ಲಾಸ್ಮಾ ಅಂಡ್ ಫಾರ್ಮ್ಡ್ ಎಲಿಮೆಂಟ್ಸ್. ಓಕೆ, ಪ್ಲಾಸ್ಮಾ ಅಂಡ್ ಫಾರ್ಮ್ಡ್ ಎಲಿಮೆಂಟ್ಸ್. ಈ ಫಾರ್ಮ್ಡ್ ಎಲಿಮೆಂಟ್ಸ್ ಅಂಡರ್ ನಾವು ಡಿಫರೆಂಟ್ ಟೈಪ್ ಆಫ್ ಸೆಲ್ಸ್ ಅನ್ನ ಬರೆಯುವಂಥದ್ದು. ದಟ್ ಇಸ್ ನಮಗೆ ಗೊತ್ತು RBCs, WBCs, ಪ್ಲೇಟಲೆಟ್ಸ್. ಓಕೆ, ಅರೆ ನಮ್ಮ ಪ್ರೋಟೀನ್ ಎಲ್ಲಿ ಹೋಯ್ತು ಮ್ಯಾಮ್? ಅಲ್ವಾ, ನಮ್ಮ ಪ್ರೋಟೀನ್ ಎಲ್ಲಿ ಹೋಯ್ತು? ಸೊ plasma under, now actually most of the proteins that is in the blood, it will be solubilized by the plasma or in the blood. So that is why we place ions. ಇದೆಲ್ಲ ಪ್ಲಾಸ್ಮಾ ಜೊತೆ ಇರುವಂತದ್ದು. It is not like separately seen. That is why we are not placing proteins, minerals, even glucose also will be there in the blood. So ಅದಕ್ಕೆ ಅದರನ್ನ ನಾವು formed elements under ಬರೆಯಲ್ಲ, we place it under plasma. So it will have ions and carbohydrates like glucose. It will have proteins, minerals, and many more like this. Okay, fine. ಈಗ ಮ್ಯಾಮ್ ನಾವು ಹೇಗೆ ಹೇಳ್ಬೋದು ಫಾರ್ಮ್ಡ್ ಎಲಿಮೆಂಟ್ಸ್ ಅಂತ ಅಥವಾ ಪ್ಲಾಸ್ಮಾ ಅಂತ ಹೇಗೆ ನಾವು ಡಿಫರೆನ್ಶಿಯೇಟ್ ಮಾಡ್ಬೋದು? ಬಿಕಾಸ್ ನಾವು ಬ್ಲಡ್ ಅನ್ನ ನೋಡಿದ್ರೆ ವಾಟ್ ವಿ ಗೆಟ್ ಟು ಸಿ ಸಮ್ ರೆಡ್ ಲಿಕ್ವಿಡ್ ಅಲ್ವಾ? ಸೊ ಹೌ ಡು ವಿ ಗೆಟ್ ಟು ನೋ that blood is made up of these two important substances alva? So let me explain you quickly. Okay, ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ to understand about the components of the blood, what we have to do is we have to first collect the blood sample. So let's take a blood sample. Okay, blood ಅನ್ನ ತಗೊಂಡಾಯ್ತು, ಒಬ್ರ ಕೈಯಿಂದ ಬ್ಲಡ್ ತಗೊಂಡಾಯ್ತು. ಫೈನ್. ನಂತರ ಏನ್ ಮಾಡಬೇಕು? ಟೇಕ್ ಅನದರ್ ಟೆಸ್ಟ್ ಟ್ಯೂಬ್ and place a chemical called as EDTA. Okay, this is actually the chemical that will be helping us to separate the components of the blood, and also it will help us to centrifuge later. Okay, centrifugation ಆದ್ಮೇಲೆ ನಮಗೆ ಈ ಕಂಪೋನೆಂಟ್ಸ್ ಎಲ್ಲ ಸಿಗುವಂತದ್ದು. So what we have to do is take EDTA, place this blood into it. So ಈ ತರ ಮಾಡಿದಾಗ what do we get to see is, we get to see red color substance over here.
ಸೊ ರೆಡ್ ಕಲರ್ ಆಗಿರೋ ಕಾರಣ ಡೆಫಿನೆಟ್ಲಿ ದೇ ಆರ್ ನಥಿಂಗ್ ಬಟ್ RBCs. ಓಕೆ, ಲಿಟಲ್ ಯೆಲ್ಲೋಯಿಶ್ ಕಲರ್ ಒಂದು ಲೇಯರ್ ಬರುತ್ತೆ. ದಿಸ್ ಇಸ್ ರೆಫರ್ಡ್ ಆಸ್ ಬಫಿ ಕೋಟ್. ಓಕೆ, ಇದರಲ್ಲಿ WBCs ಮತ್ತೆ ಪ್ಲೇಟಲೆಟ್ಸ್ ಇರುವಂತದ್ದು. ಓಕೆ, ಇದ್ರ ಮೇಲೆ ಏನಿರುವಂತದ್ದು ಅಂದ್ರೆ that's going to be plasma. ಇದು ಪ್ಲಾಸ್ಮಾ. ಓಕೆ, ಸೊ ಈ ಬ್ಲಡ್ ಅಮೌಂಟ್ ಅಲ್ಲಿ 55% will be plasma. Idistu plasma. Rest, that is 45%, is going to be formed elements. So this is what we will be getting from the blood. Okay, RBCs, that is the red color on the layer ಏನಿರುತ್ತೆ, ಅದಕ್ಕೆಲ್ಲ ಹೆಸರಿದೆ, ಅದೆಲ್ಲ ಹೇಳಲ್ಲ ನಾನು. that's not required for your like ನಿಮಗೆ ಜಾಸ್ತಿ ಅನ್ಸ್ಬೋದು. ಬಫಿ ಕೋಟ್ ಒಂದು ಸಣ್ಣ ಲೇಯರ್ ಅಲ್ಲಿ WBC ಮತ್ತೆ ಪ್ಲೇಟ್ಲೆಟ್ಸ್ ಇರುವಂತದ್ದು. ಹಾಗೆ ಅದರ ಮೇಲೆ ಒಂದು ಕ್ಲಿಯರ್ ಆದ ಒಂದು ಲಿಕ್ವಿಡ್ ಬರುತ್ತೆ. ದಟ್ ವಿಲ್ ಬಿ ಲೈಕ್ ಮೋರ್ ಆಫ್ ಲಿಕ್ವಿಡ್ ಅಂಡ್ ಟ್ರಾನ್ಸ್ಪರೆಂಟ್ ಅಂತ ಹೇಳ್ಬೋದು. ದಟ್ ಇಸ್ ಪ್ಲಾಸ್ಮಾ. ನಾಟ್ ಲೈಕ್ ಅ ರಿಯಲಿ ಟ್ರಾನ್ಸ್ಪರೆಂಟ್, ನೀರ್ ತರ ಟ್ರಾನ್ಸ್ಪರೆಂಟ್ ಅಲ್ಲ, ಯೆಲ್ಲೋವಿಶ್ ಕಲರ್ ಅಂತ ಹೇಳ್ಬೋದು. ಓಕೆ, ದಟ್ ಇಸ್ ಪ್ಲಾಸ್ಮಾ. So blood is made up of 55% of plasma and 45% of formed elements. Okay, so the first part of the blood enide ಜಾಸ್ತಿ percentage enide, that is going to be plasma alva. So plasma dalli ಏನೆಲ್ಲ ಇದೆ ಅಂತ ನೋಡೋಣ. Fine. So plasma is 55%. ಈ 55% ಪ್ಲಾಸ್ಮಾವನ್ನ ನಾವು ಸಪರೇಟ್ ಆಗಿ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಇಟ್ಕೊಂಡು ನೋಡಿದ್ರೆ ಪ್ಲಾಸ್ಮಾದಲ್ಲಿ ಏನಿರುತ್ತೆ, ಪ್ಲಾಸ್ಮಾದಲ್ಲಿ 90 to 92% ಆಫ್ ವಾಟರೇ ಇರುತ್ತೆ. ಓಕೆ ಅಲ್ವಾ? ರೆಸ್ಟ್ ಒಂದು 6 to 8% ಏನಿದೆ, this is going to be made up of proteins. ಗೊತ್ತಾಯ್ತಾ ಎಲ್ಲಿ ಪ್ರೋಟೀನ್ಸ್ ಇರುವಂತದ್ದು ಅಂತ? ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಬ್ಲಡ್ ಅಲ್ಲಿ, that is in plasma. Okay, fine. So we will see about different types of proteins. Very important and interesting protein ಯಾವುದಂದ್ರೆ ಫೈಬ್ರಿನೋಜನ್. ಇದ್ರ ಬಗ್ಗೆನೂ ನೋಡೋಣ ಸ್ವಲ್ಪ ಡೀಟೇಲ್ ಆಗಿ. ಅದಲ್ಲದೆ ಗ್ಲೋಬ್ಯುಲಿನ್ಸ್ ಇರುವಂತದ್ದು, ಆಲ್ಬ್ಯುಮಿನ್ಸ್ ಇರುವಂತದ್ದು. ಸೊ ಇದು ಮೇಜರ್ ಪ್ರೋಟೀನ್ಸ್ ದಟ್ ಇಸ್ ಪ್ರೆಸೆಂಟ್ ಇನ್ ದ ಪ್ಲಾಸ್ಮಾ. ಓಕೆ, ಫೈನ್. ಸೊ ಫೈಬ್ರಿನೋಜನ್ ಪ್ರೋಟೀನ್, ಯಾಕಪ್ಪ ಈ ಪ್ರೋಟೀನ್ ಬೇಕಾಗುವಂತದ್ದು? ಫೈಬ್ರಿನೋಜನ್ ಯಾಕೆ ಬೇಕಾಗುವಂತದ್ದು? ಸೊ ಫೈಬ್ರಿನೋಜನ್ ಇಸ್ ಅ ಪ್ರೋಟೀನ್ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಇನ್ ಕ್ಲಾಟಿಂಗ್ ಆಫ್ ದ ಬ್ಲಡ್. ಅಂದ್ರೆ ಏನಾದ್ರು ವೂಂಡ್ ಆದ್ರೆ ಸ್ವಲ್ಪ ಟೈಮ್ ನ ನಂತರ ಏನು ಬ್ಲಡ್ ಬರೋದು ಸ್ಟಾಪ್ ಆಗುತ್ತೆ. ಸೊ ವೆನ್ ವಿ ಗೆಟ್ ವೂಂಡ್, ಲಾಟ್ ಆಫ್ ಬ್ಲಡ್ ವಿಲ್ ಬಿ ಓಸಿಂಗ್ ಔಟ್ ಅಲ್ವಾ? ಸ್ವಲ್ಪ ಟೈಮ್ ಆದ್ಮೇಲೆ ಅದರಷ್ಟಕ್ಕೆ ಬ್ಲಡ್ ಬರೋದು ಸ್ಟಾಪ್ ಆಗುತ್ತೆ, ಅಂದ್ರೆ ಬ್ಲಡ್ ಕ್ಲಾಟ್ ಆಗುವಂತದ್ದು. ಓಕೆ, ಸೊ ಈ ಬ್ಲಡ್ ಓಸಿಂಗ್ ಔಟ್ ಸ್ಟಾಪ್ ಆಗೋದಕ್ಕೆ ಯಾವುದು ಬೇಕು? ಫೈಬ್ರಿನೋಜನ್ ಅಂತ ಹೇಳೋ ಪ್ರೋಟೀನ್ ಬೇಕು. ಓಕೆ, ಸೊ ಫೈಬ್ರಿನೋಜನ್ಸ್ ಆರ್ ನೀಡೆಡ್ ಫಾರ್ ಕ್ಲಾಟಿಂಗ್ ಅಂಡ್ ಕೋಆಗುಲೇಷನ್ ಆಫ್ ದಿ ಬ್ಲಡ್. ಸೊ ಈ ಫೈಬ್ರಿನೋಜನ್ ಕನ್ವರ್ಟ್ ಆಗುತ್ತೆ ಕ್ಲಾಟ್ ಆಗುವಾಗ. ಫೈಬ್ರಿನೋಜನ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಫೈಬ್ರಿನ್ with the help of ಥ್ರೋಂಬಿನ್ ಹೇಳೋ ಒಂದು ಪ್ರೋಟೀನ್. ಫೈನ್. ಅದಲ್ಲದೆ ಬೇಕಾಗುವಂಥದ್ದು ಯಾವುದು? ಗ್ಲೋಬ್ಯುಲಿನ್ಸ್. ಎಲ್ಲೋ ಕೇಳ್ದಾಗಿದೆಯಲ್ಲ ಈ ವರ್ಡ್ ಗ್ಲೋಬ್ಯುಲಿನ್. ಇಮ್ಯುನೋಗ್ಲೋಬ್ಯುಲಿನ್ಸ್ ಕೇಳಿದೀರಾ? ಕರೆಕ್ಟ್. which is also called as antibodies. So antibodies, which are also called as immunoglobulins, these are important component of our immune system. ಅರ್ಥ ಆಗಿಲ್ವಾ? ನಾವು ಈ ಲೈಫ್ ಬಾಯ್ ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ಈ ತರದ್ದೇನೋ ಕಾಣಿಸಕ್ ಸಿಗುತ್ತೆ, ಕರೆಕ್ಟಾ? ಸಮಥಿಂಗ್ ಲೈಕ್ ದಿಸ್ ದೇ ಶೋ ಇನ್ ಡಿಫರೆಂಟ್ ಅಡ್ವರ್ಟೈಸ್ಮೆಂಟ್. ದಿಸ್ ಇಸ್ ನಥಿಂಗ್ ಬಟ್ ಆಂಟಿಬಾಡಿ. ಓಕೆ,
So antibody, which is also called as immunoglobulins. So these are released by immune cells. Okay, immune cells ಇದನ್ನ ರಿಲೀಸ್ ಮಾಡುವಂಥದ್ದು. ಸೊ ಈ ಏನು ಕಂಪೋನೆಂಟ್ ಏನಿದೆ ಇಮ್ಯುನೋಗ್ಲೋಬ್ಯುಲಿನ್ ಅಂತ ಹೇಳೋ ಒಂದು ಪ್ರೋಟೀನ್ ಏನಿದೆ, ಇದರಲ್ಲಿ ಇಂಪಾರ್ಟೆಂಟ್ ಪ್ರೋಟೀನ್, ಒಂದು ಮೇಜರ್ ಪ್ರೋಟೀನ್ ಯಾವ್ದಿರುವಂಥದ್ದು, ಗ್ಲೋಬ್ಯುಲಿನ್ ಇರುವಂಥದ್ದು. ಸೊ ದೇ ಆರ್ ಪ್ರೈಮರಿಲಿ ಆರ್ ಇನ್ವಾಲ್ವ್ಡ್ ಇನ್ ಡಿಫೆನ್ಸ್ ಮೆಕ್ಯಾನಿಸಮ್ ಆಫ್ ಅವರ್ ಬಾಡಿ. ಓಕೆ, ಫೈನ್. ಸೊ ಬ್ಲಡ್ ಅಲ್ಲಿರೋ ಗ್ಲೋಬ್ಯುಲಿನ್ ಈ ಪರ್ಟಿಕ್ಯುಲರ್ ಇಮ್ಯೂನ್ ಕಂಪೋನೆಂಟ್ ಅನ್ನ ಮಾಡುವಂಥದ್ದು. ಓಕೆ, ಆಲ್ಬ್ಯುಮಿನ್ ವಿಲ್ ಬಿ ಹೆಲ್ಪಿಂಗ್ ಇನ್ ಆಸ್ಮಾಟಿಕ್ ಬ್ಯಾಲೆನ್ಸ್. ಅಂದ್ರೆ ನೀವು ಜಾಸ್ತಿ ಉಪ್ಪು ತಿಂದ್ರೆ, ಉಪ್ಪಿನ ಆಹಾರ ತಿಂದ್ರೆ, ಜಾಸ್ತಿ ಶುಗರ್ ಮೆಟೀರಿಯಲ್ ತಿಂದ್ರೆ, ಯು ಫೀಲ್ ಲೈಕ್ ಡ್ರಿಂಕಿಂಗ್ ವಾಟರ್, ನೋ? ಥ್ಯಾಂಕ್ಸ್ ಟು ಆಲ್ಬ್ಯುಮಿನ್. ಓಕೆ, ನೀವು ನೀರು ಕುಡಿಲಿಲ್ಲ ಅಂದ್ರೆ ನಿಮ್ಮ ಆಸ್ಮಾಟಿಕ್ ಬ್ಯಾಲೆನ್ಸ್ ಏನಿದೆ, ನಿಮ್ಮ ಸೊಲ್ಯೂಟ್ ಮತ್ತೆ ಸಾಲ್ವೆಂಟ್ ಕಾನ್ಸಂಟ್ರೇಷನ್ ಏನಿದೆ ನಮ್ಮ ಬ್ಲಡ್ ಅಲ್ಲಿ, ಅದು ಏರ್ಪೇರ್ ಆಗುತ್ತೆ. ಅದು ಏರ್ಪೇರ್ ಆದ್ರೆ ಏನಾಗುತ್ತೆ, ನಾವು ನಮ್ಮ ಬಾಡಿಯ ಬ್ಯಾಲೆನ್ಸ್ ಅನ್ನ ಕಳ್ಕೊಳ್ತೀವಿ. ಬ್ಯಾಲೆನ್ಸ್ ಕಳ್ಕೊಳ್ತೀವಿ ಅಂದ್ರೆ ಈ ತರ ಬ್ಯಾಲೆನ್ಸ್ ಕಳ್ಕೊಳ್ಳೋದಲ್ಲ. ಓಕೆ, ನಾರ್ಮಲ್ ಫಂಕ್ಷನ್ಸ್ ನ ಬ್ಯಾಲೆನ್ಸ್ ಕಳೆದು ಹೋಗುತ್ತೆ. ಸೊ ಫಾರ್ ದ್ಯಾಟ್ ವಿ ವಾಂಟ್ ಆಲ್ಬ್ಯುಮಿನ್ಸ್. ಅದಲ್ಲದೇನು ಆಲ್ಬ್ಯುಮಿನ್ಸ್ ಬೇರೆ ಪ್ಲೇಸಸ್ ಅಲ್ಲೂ ಇರುತ್ತೆ. ಓಕೆ, ಫೈನ್. So these are some of the important proteins of plasma. ನೀವು ಕೇಳ್ಬೋದು, ಮ್ಯಾಮ್ ಸರಿ ಪ್ರೋಟೀನ್ಸ್ ಇದೆ ಹೇಳ್ತೀರಾ ಪ್ಲಾಸ್ಮಾದಲ್ಲಿ, ಆದ್ರೆ ಫಾರ್ಮ್ಡ್ ಎಲಿಮೆಂಟ್ಸ್ ಅಲ್ಲಿ ಪ್ರೋಟೀನ್ಸ್ ಇದೆ ಅಲ್ಲ ಮ್ಯಾಮ್? ಫಾರ್ ಎಕ್ಸಾಂಪಲ್ RBC ಅಲ್ಲಿ ಹಿಮೋಗ್ಲೋಬಿನ್ ಇದೆ, ಕೆಲವರಿಗೆ ಗೊತ್ತಿರಬಹುದು. ಹೌದು. ಸೊ ಹಿಮೋಗ್ಲೋಬಿನ್ ಇರುವಂತದ್ದು ಎಲ್ಲಿ? RBCಯ ಒಳಗಡೆ. ಓಕೆ, ಅದು ಪ್ಲಾಸ್ಮಾದಲ್ಲಿ ತೇಲ್ತಾ ಇರಲ್ಲ. ಸೊ ದಟ್ ಈಸ್ ವೈ we are learning the hemoglobin protein separately under RBC, that is under formed elements. Okay, ಈ ಫೈಬ್ರಿನೋಜನ್ ಗ್ಲೋಬ್ಯುಲಿನ್ಸ್, ಆಲ್ಬ್ಯುಮಿನ್ಸ್ ಇದೆಲ್ಲ ಏನಿದೆ, ಇದನ್ನ ನಾವು ಯಾಕೆ ಇಲ್ಲಿ ಕಲಿಯುವಂಥದ್ದು? ಬಿಕಾಸ್ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಪ್ಲಾಸ್ಮಾ. ಅರ್ಥ ಆಯ್ತಾ? ಓಕೆ, ಮೂವಿಂಗ್ ಫರ್ದರ್. ಸೊ ಪ್ರೋಟೀನ್ಸ್ ಅಲ್ಲದೆ ಬೇರೆನೂ ಇದೆಯಾ ಮ್ಯಾಮ್? ಬಿಕಾಸ್ ನಾನು ಸ್ಟಾರ್ಟಿಂಗ್ ಆಗ ಬರ್ದಿದ್ದೆ ಅಲ್ವಾ? ಏನ್ ಬರ್ದಿದ್ದೆ ನಾನು ಸ್ಟಾರ್ಟಿಂಗ್ ಅಲ್ಲಿ? ಪ್ಲಾಸ್ಮಾದಲ್ಲಿ ಅಯಾನ್ಸ್ ಇದೆ, ಪ್ಲಾಸ್ಮಾದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಪ್ರೋಟೀನ್ಸ್ ಇದೆ, ಬೇರೆ ಏನೇನೋ ಇದೆ. ಸೊ ಏನಿದೆ ಪ್ಲಾಸ್ಮಾದಲ್ಲಿ? ಸೊ ಅದರ್ ದ್ಯಾನ್ ಪ್ರೋಟೀನ್ಸ್, ವಿ ಗೆಟ್ ಟು ಸಿ ಇನ್ ಪ್ಲಾಸ್ಮಾ ವೆರಿ ಸ್ಮಾಲ್ ಅಮೌಂಟ್ ಆಫ್ ಮಿನರಲ್ಸ್, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ. ಏನೆಲ್ಲ ನಾವು ಆಹಾರ ತಿಂತೀವಿ ಅದರ ಮಿನರಲ್ಸ್ ಎಲ್ಲ ಎಲ್ಲಿ ಹೋಗುವಂಥದ್ದು? ಬ್ಲಡ್ಡಿಗೆ ಹೋಗುವಂಥದ್ದು. ಬ್ಲಡ್ ಅಲ್ಲಿ ಎಲ್ಲಿಗೆ ಹೋಗುವಂಥದ್ದು? ಪ್ಲಾಸ್ಮಾಕ್ ಹೋಗುವಂಥದ್ದು ಅಲ್ವಾ? ಸೊ ವಿ ಗೆಟ್ ಟು ಸಿ ಮಿನರಲ್ಸ್, ಇವನ್ ಕ್ಲೋರಿನ್, ಬೈಕಾರ್ಬೋನೇಟ್, ಲಾಟ್ ಮೋರ್ ಸಚ್ ಮಿನರಲ್ಸ್ ವಿ ಗೆಟ್ ಟು ಸಿ ಇನ್ ಪ್ಲಾಸ್ಮಾ. ಓಕೆ, ಗ್ಲೂಕೋಸ್ ತಿಂತೀವಿ ನಾವು ಸ್ಪೋರ್ಟ್ಸ್ ಡೇ ದಿನ, ಎಲ್ಲಿ ಹೋಗುವಂಥದ್ದು? ಬ್ಲಡ್ಡಿಗೆ ಹೋಗುವಂಥದ್ದು. ಎಲ್ಲಿ ಡಿಸಾಲ್ವ್ ಆಗುವಂಥದ್ದು? ಬ್ಲಡ್ ಅಲ್ಲಿ, ಪ್ಲಾಸ್ಮಾದಲ್ಲಿ. ಅಮೈನೋ ಆಸಿಡ್ಸ್, ವಿಚ್ ಇಸ್ ಅ ಬಿಲ್ಡಿಂಗ್ ಬ್ಲಾಕ್ ಆಫ್ ಪ್ರೋಟೀನ್, ಲಿಪಿಡ್ಸ್, ಫ್ಯಾಟ್ ಎಲ್ಲ ಇದೆ ಪ್ಲಾಸ್ಮಾದಲ್ಲಿ. ದೇ ಆರ್ ಆಲ್ಸೋ ಪ್ರೆಸೆಂಟ್ ಇನ್ ಪ್ಲಾಸ್ಮಾ. ಫ್ಯಾಕ್ಟರ್ಸ್ ಫಾರ್ ಕೋಆಗುಲೇಷನ್ ಅಂದ್ರೆ ಬ್ಲಡ್ ಕ್ಲಾಟಿಂಗ್. ನಮ್ಮ ಪ್ರಕಾರ ಏನು ಸದ್ಯಕ್ಕೆ ಕ್ಲಾಟಿಂಗ್ ಅಂದ್ರೆ ಫೈಬ್ರಿನೋಜನ್ ಅಲ್ಲ, ಫೈಬ್ರಿನೋಜನ್ ಜೊತೆ ಬೇರೆ ಪ್ರೋಟೀನ್ಸು ಇನ್ವಾಲ್ವ್ ಆಗುತ್ತೆ ಕ್ಲಾಟಿಂಗಿಗೆ, ಪ್ಲೇಟ್ಲೆಟ್ಸು ಇನ್ವಾಲ್ವ್ ಆಗುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಕ್ಟರ್ಸ್ ಅಂದ್ರೆ ನಾವು ಅದನ್ನ ನಂಬರ್ ಮೂಲಕ ಬರಿತೀವಿ. ಸೊ ಒಂದು 12 ಫ್ಯಾಕ್ಟರ್ಸ್ ಇದೆ, ಜಾಸ್ತಿನೂ ಇದೆ ಐ ಥಿಂಕ್. ಸೊ ಇದೆಲ್ಲ ಕೋಆಗುಲೇಷನ್, ಬ್ಲಡ್ ಕೋಆಗುಲೇಷನ್ಗೆ ಹೆಲ್ಪ್ ಆಗುವಂಥದ್ದು. ದೇ ಆಲ್ ಆರ್ ಪ್ರೆಸೆಂಟ್ ಇನ್ ಪ್ಲಾಸ್ಮಾ ಇನ್ ದ ಇನ್ಆಕ್ಟಿವ್ ಫಾರ್ಮ್. ಅದ್ಯಾಕೆ ಮ್ಯಾಮ್ ಆಕ್ಟಿವ್ ಯಾಕಿಲ್ಲ? ಬಿಕಾಸ್ ನಿಮಗೆ ವೂಂಡ್ ಆದ್ರೆ ಮಾತ್ರ ಕ್ಲಾಟ್ ಆಗಬೇಕು, ಸುಮ್ನೆ ಕ್ಲಾಟ್ ಆಗಬಾರ್ದು. ಆ ರೀಸನಿಗೋಸ್ಕರ ನಾರ್ಮಲಿ ದೇ ಆರ್ ಇನ್ ಇನ್ಆಕ್ಟಿವ್ ಫಾರ್ಮ್. ಆಕ್ಟಿವ್ ಯಾವಾಗ ಆಗುತ್ತೆ? ವೆನ್ ವಿ ಆರ್ ಎಕ್ಸ್ಪೋಸ್ ಟು ಸಮ್ ಆಕ್ಸಿಡೆಂಟ್, ಸಮ್ ವೂಂಡ್, ಆಗ ಇವುಗಳೆಲ್ಲ ಆಕ್ಟಿವ್ ಆಗುತ್ತೆ. ಓಕೆ, ಈ ಫ್ಯಾಕ್ಟರ್ಸ್. ಪ್ಲಾಸ್ಮಾ ವಿದೌಟ್ ದ ಕ್ಲಾಟಿಂಗ್ ಫ್ಯಾಕ್ಟರ್ ಇಸ್ ಕಾಲ್ಡ್ ಆಸ್ ಸೀರಮ್. ವೆರಿ 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 ಇಂಪಾರ್ಟೆಂಟ್ ಮಕ್ಕಳೇ. ವಾಟ್ ಇಸ್ ಸೀರಮ್? 11th ಸ್ಟ್ಯಾಂಡರ್ಡ್ ಇಂಪಾರ್ಟೆಂಟ್ 1 marker ಕ್ವೆಶ್ಚನ್. ಆಯ್ತಾ? KCET ಇಂಪಾರ್ಟೆಂಟ್ ಕ್ವೆಶ್ಚನ್, NEET ಇಂಪಾರ್ಟೆಂಟ್ ಕ್ವೆಶ್ಚನ್. ಸೀರಮ್ ಅಂದ್ರೆ ಏನು ಅಂತ ಫೇವ್ರೆಟ್ ಕ್ವೆಶ್ಚನ್ ಎಲ್ಲರದ್ದು. ಓಕೆ, ಲೆಟ್ಸ್ ಮೂವ್ ಫರ್ದರ್. ವಿ ಆರ್ ಡನ್ ವಿತ್
ಪ್ಲಾಸ್ಮಾ ಡನ್ ಅಂಡ್ ಡಸ್ಟೆಡ್. ಏನಿದೆ ಪ್ಲಾಸ್ಮಾದಲ್ಲಿ? ಪ್ಲಾಸ್ಮಾದಲ್ಲಿ ಏನಿದೆ ಅಂತ ಗೊತ್ತಾಯ್ತು. ಪ್ಲಾಸ್ಮಾದಲ್ಲಿ ಮೇಜರ್ ಪ್ರೋಟೀನ್ಸ್ 3 ಯಾವ್ದನ್ನು ತಿಳ್ಕೊಂಡ್ವಿ. ಅದು ಬಿಟ್ರೆ ಮಿನರಲ್ಸ್ ಇದೆ, ಗ್ಲೂಕೋಸ್ ಇದೆ, ಅಮೈನೋ ಆಸಿಡ್ಸ್ ಇದೆ, ಲಿಪಿಡ್ಸ್ ಇದೆ, ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇದೆ ಅಲ್ವಾ? ಸಿಂಪಲ್. ಕಮಿಂಗ್ ಟು ಫಾರ್ಮ್ಡ್ ಎಲಿಮೆಂಟ್ಸ್. ಫಾರ್ಮ್ಡ್ ಎಲಿಮೆಂಟ್ಸ್ ಅಲ್ಲಿ ಏನಿದೆ ಮ್ಯಾಮ್? ನಾವು ನೋಡಿದ್ವಿ ಬಫಿ ಕೋಟ್ ನೋಡಿದ್ವಿ, ರೆಡ್ ಕಲರ್ ಲೇಯರ್ ನೋಡಿದ್ವಿ. ಬಫಿ ಕೋಟ್ ಅಲ್ಲಿ WBC ಮತ್ತೆ ಪ್ಲೇಟ್ಲೆಟ್ಸ್ ಇರುವಂತದ್ದು, ಕೆಳಗೆ ರೆಡ್ಡಿಶ್, ಇದರಲ್ಲಿ ಡೆಫಿನೆಟ್ಲಿ ರೆಡ್ ಅಂದ್ರೆ RBC ಅಲ್ವಾ? ಸೊ ವಿ ವಿಲ್ ಗೆಟ್ ಸ್ಟಾರ್ಟೆಡ್ ವಿತ್ RBC ಬಿಕಾಸ್ ತುಂಬಾ ಈಸಿ, ಅದು ಎಲ್ರಿಗೂ ಗೊತ್ತು RBC ಬಗ್ಗೆ. ಸೊ ಇಂಟ್ರೆಸ್ಟಿಂಗ್ ಸಹ RBC. ಓಕೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇರೈಥ್ರೋಸೈಟ್. ರಿಮೆಂಬರ್ ಫ್ರಮ್ ನೌ, ಅಥವಾ ಮುಂಚೆ ಗೊತ್ತಿದ್ರೆ ತುಂಬಾ ಒಳ್ಳೇದಿತ್ತು. ಎಲ್ಲೆಲ್ಲ ನೀವು ಸೈಟ್ ಅಂತ ನೋಡ್ತೀರಲ್ವಾ, ಯಾವುದು SIT ಸೈಟ್ ಅಲ್ಲ, ಓಕೆ, ಸೇಲ್ ಮಾಡೋ ಸೈಟ್ ಅಲ್ಲ, CYTE ಅಥವಾ SIGHT ಅಲ್ಲ, CYTE ಸೈಟ್. ವಾಟ್ ಡಸ್ ಇಟ್ ಮೀನ್? ಇಟ್ ಮೀನ್ಸ್ ಸೆಲ್. ಇರೈಥ್ರೋಸೈಟ್ ಅಂದ್ರೆ they are nothing but RBCs, red blood corpuscles or red blood cells. Okay. ನನ್ನ ಹತ್ರ ಒಂದು ಇಮೇಜ್ ಇತ್ತು. ಹಾ, ಏನ್ ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ? ಏನೋ ಪರ್ಪಲ್ ಕಲರ್ ಕಾಣಿಸ್ತಾ ಇದೆ 3, ಮತ್ತೆಲ್ಲ ರೆಡ್ 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 ಕಾಣಿಸ್ತಾ ಇದೆ. ವಾಟ್ ಡು ವಿ ಅಂಡರ್ಸ್ಟ್ಯಾಂಡ್ ಬೈ ದಿಸ್ ಇಮೇಜ್? ಏನಂದ್ರೆ ಬ್ಲಡ್ ಅಂದ್ರೆ ಫಾರ್ಮ್ಡ್ ಎಲಿಮೆಂಟ್ಸ್ ಅಲ್ಲಿ ಇರುವಂತಹ major or abundant number of cells are RBCs. ಇದೆಲ್ಲ RBC. It is most abundant cells in the blood. ಕರೆಕ್ಟಾ? ಸೊ ನಮ್ಮಲ್ಲಿ ಎಷ್ಟು RBCs ಇದೆ? ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ಆಕ್ಚುಲಿ. RBC ನಂಬರ್ ಕಮ್ಮಿ ಆಗಬಾರ್ದು, ಕಮ್ಮಿ ಆದರೆ ಎನಿಮಿಯಾ ಅಂತ ಕರೀತಾರೆ ಆ ಥರದ ಕಂಡೀಷನಿಗೆ. ಓಕೆ, ಇಟ್ ಕ್ಯಾನ್ ಬಿ ಸಿಂಪ್ಟಮ್ಸ್ ಆಫ್ ಡಿಸೀಸಸ್. ಎನಿಮಿಯಾ ಅಲ್ವಾ? ಬರಿತೀನಿ. ತುಂಬಾ ಬೇಸಿಕ್ ಮಕ್ಕಳೇ, ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಅಡಲ್ಟ್ ಮ್ಯಾನ್ ಅಲ್ಲಿ ಅಪ್ರಾಕ್ಸಿಮೇಟ್ಲಿ 5 million to 5.5 millions ಆಫ್ RBCs ಇರಬೇಕು mm/³ ಆಫ್ ಬ್ಲಡ್ ಅಲ್ವಾ? ಓಕೆ, ಸೊ ಇದೆಲ್ಲ ಇಗ್ನೋರ್ ಮಾಡಬೇಡಿ. ನೀಟ್ ಎಕ್ಸಾಮಿಗೆ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. KCETಗೂ ಇಂಪಾರ್ಟೆಂಟ್. ಈ ನಂಬರ್ ಕೊಡ್ತಾರೆ 5 to 5 millions ಆಫ್ ಡ್ಯಾಶ್ ಸೆಲ್ಸ್ ಇರಬೇಕು ಅಂತ ಬ್ಲಡ್ ಅಲ್ಲಿ. ಸೊ ಡೆಫಿನೆಟ್ಲಿ ದಟ್ ಇಸ್ RBC. ಅಥವಾ ಅದರ್ ವೇ ರೌಂಡ್ ಕೊಡ್ಬೋದು, ಡ್ಯಾಶ್ ಆಫ್ RBC ಇರಬೇಕು ಅಂತ ಅಲ್ವಾ? ಓಕೆ, ಎಲ್ಲಿ ಇದು ಫಾರ್ಮ್ ಆಗುವಂಥದ್ದು RBCs? RBCs ಆರ್ ಫಾರ್ಮ್ಡ್ ಇನ್ ದ ಬೋನ್. ಬೋನಲ್ಲಿ ಎಲ್ಲಿ? ಬೋನ್ ಮ್ಯಾರೋದಲ್ಲಿ. ಬೋನ್ ಮ್ಯಾರೋದಲ್ಲಿ ಎಲ್ಲಿ? ದೇರ್ ಆರ್ 2 ಟೈಪ್ಸ್ ಆಫ್ ಬೋನ್ ಮ್ಯಾರೋ. ರೆಡ್ ಬೋನ್ ಮ್ಯಾರೋ and yellow bone marrow. Okay, so red bone marrow dalli RBCs produce ಆಗುವಂತದ್ದು. Fine. So if you see this image, RBCs produce ಆಗುವಂತದ್ದು red bone marrow ಇಂದ. Okay, ಲೈಫ್ ಸ್ಪ್ಯಾನ್ ಆಫ್ RBCs ನಾವು ನೋಡ್ಲಿಕ್ಕಿದೆ ಎಷ್ಟು ಏನು ಅಂತ. ಸೊ RBC ಅಲ್ಲಿ ನ್ಯೂಕ್ಲಿಯಸ್ ಇಲ್ಲ. ಯಾಕೆ RBC ಅಲ್ಲಿ ಯಾಕೆ ನ್ಯೂಕ್ಲಿಯಸ್ ಇಲ್ಲ? ನಾವು RBC ಡ್ರಾ ಮಾಡುವಾಗ ಹೇಗೆ ಮಾಡುವಂಥದ್ದು? ಈ ತರ ಒಂದು ಡ್ರಾ ಮಾಡುವಂಥದ್ದು. ಅಂಡ್ ವಿ ಡ್ರಾ ಸಮಥಿಂಗ್ ಲೈಕ್ ದಿಸ್ ಅಲ್ವಾ? ಸೊ ದಿಸ್ ಶೋ ದಟ್ RBC ಈಸ್ ಬೈ ಕಾನ್ಕೇವ್ ಶೇಪ್. ಓಕೆ, ಮತ್ತೆ ನೀವೆಲ್ಲೂ ಏನು ನ್ಯೂಕ್ಲಿಯಸ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ RBC ಅಲ್ಲಿ. ಯಾಕಂದ್ರೆ ಫಂಕ್ಷನ್ ಆಫ್ RBC ಏನು? ಟ್ರಾನ್ಸ್ಪೋರ್ಟೇಷನ್ ಆಫ್ ರೆಸ್ಪಿರೇಟರಿ ಗ್ಯಾಸಸ್. ಅವುಗಳ ಫಂಕ್ಷನ್ ಆಕ್ಸಿಜನ್ ಅನ್ನ ಯಾವ್ಯಾವ ಸೆಲ್ಸ್ಗೆ ಆಕ್ಸಿಜನ್ ಬೇಕು ಅವುಗಳಿಗೆ ಕೊಡುವಂಥದ್ದು, ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಿತ್ಕೊಂಡು ಹೋಗುವಂಥದ್ದು. ಓಕೆ, ಆಸ್ ಅ ವೇಸ್ಟ್, ರೆಸ್ಪಿರೇಟರಿ ವೇಸ್ಟ್. ದಿಸ್ ಇಸ್ ದ ಫಂಕ್ಷನ್ ಆಫ್ RBC. ಓಕೆ, ಇದು ನಾನೆಷ್ಟು ಸ್ಲೋ ಹೇಳ್ತಾ ಇದ್ದೇನೆ, ಆದ್ರೆ RBC ಎಷ್ಟು ಸ್ಲೋ ಮಾಡೋ ಹಾಗಿಲ್ಲ. ದೇ ಶುಡ್ ಬಿ ಫಾಸ್ಟ್ ಬಿಕಾಸ್ ಎಷ್ಟು ಆರ್ಗನ್ಸ್ ಇದೆ, ಎಷ್ಟು ಸೆಲ್ಸ್ ಇದೆ. ದೇ ಆರ್ ವೆರಿ ಬಿಸಿ. ಅವುಗಳ ಫಂಕ್ಷನ್ ರೆಸ್ಪಿರೇಟರಿ ಗ್ಯಾಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು. ನ್ಯೂಕ್ಲಿಯಸ್ ಯಾವಾಗ ಬೇಕು ಸೆಲ್ಲಿಗೆ? ಇನ್ ಆರ್ಡರ್ ಟು ಡಿವೈಡ್. ಒನ್ಸ್ ದಿ RBCs ಆರ್ ಫಾರ್ಮ್ಡ್, ದೇ ವೋಂಟ್ ಬಿ ಡಿವೈಡಿಂಗ್. ದೇ ವಿಲ್ ಜಸ್ಟ್ ಲಿವ್ ಫಾರ್ 120 days and they get destroyed.
ಆರ್ ದೇ ಗೆಟ್ ರೀಸೈಕಲ್ಡ್, ಅಂದ್ರೆ ಅವುಗಳ ಡಿಫರೆಂಟ್ ಪಾರ್ಟ್ ಸಪರೇಟ್ ಆಗುತ್ತೆ. ಸೊ ದಟ್ ಲೈಕ್ ಒನ್ಸ್ ಅಗೇನ್ ನ್ಯೂ RBCs ಕ್ಯಾನ್ ಬಿ ಫಾರ್ಮ್ಡ್. ಸೊ ಇಮ್ಮೆಚೂರ್ RBC ಅಲ್ಲಿ ನ್ಯೂಕ್ಲಿಯಸ್ ಇದೆ, ಆದ್ರೆ ಆಸ್ ಇನ್ ವೆನ್ ದೇ ಮೆಚೂರ್ ಅಂದ್ರೆ ವೆನ್ ದೇ ಆರ್ ರೆಡಿ ಟು ಟ್ರಾನ್ಸ್ಪೋರ್ಟ್ ದ ಗ್ಯಾಸಸ್ ದೇ ವಿಲ್ ಲೂಸ್ ನ್ಯೂಕ್ಲಿಯಸ್. ಓಕೆ, ಅದು ಸರಿ, ಅರ್ಥ ಆಯ್ತು. ಆದ್ರೆ RBCsಗೆ ಈ ಬೈಕಾನ್ಕೇವ್ ಶೇಪ್ ಯಾಕೆ ಮ್ಯಾಮ್? ಕಾನ್ಕೇವ್ ಗೊತ್ತಲ್ವಾ ನಿಮಗೆ? ಈ ತರ ಕಾನ್ಕೇವ್ ಶೇಪ್ ಅಲ್ವಾ? ಬೈಕಾನ್ಕೇವ್, ಎರಡೂ ಸೈಡ್ ಇಂದ ಸಹ ಕಾನ್ಕೇವ್ ಯಾಕೆ? ಯಾಕಂದ್ರೆ ಫಂಕ್ಷನ್ ಏನು RBCದು? ಟ್ರಾನ್ಸ್ಪೋರ್ಟೇಷನ್ ಆಫ್ ಗ್ಯಾಸಸ್. ಎಷ್ಟಾಗುತ್ತೆ ಅಷ್ಟು ಆಕ್ಸಿಜನ್ ಅನ್ನ ಅಕೊಮೊಡೇಟ್ ಮಾಡಬೇಕು, ಎಷ್ಟಾಗುತ್ತೆ ಅಷ್ಟು ಹಿಮೋಗ್ಲೋಬಿನ್ ಅನ್ನ ಅಕೊಮೊಡೇಟ್ ಮಾಡಬೇಕು RBC, ಸೊ ದಟ್ ದೇ ಕ್ಯಾನ್ ಟ್ರಾನ್ಸ್ಪೋರ್ಟ್ ಮ್ಯಾಕ್ಸಿಮಮ್ ಆಕ್ಸಿಜನ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಅಲ್ವಾ? ಅದಕ್ಕೆ ಅವುಗಳ ಸರ್ಫೇಸ್ ಏರಿಯಾ ಜಾಸ್ತಿ ಬೇಕು. ಸೊ ಏನ್ ಮಾಡಿದಾವೆ RBCಗಳು? ಸ್ಮಾರ್ಟ್ ಆಗಿ ಗೇಮ್ ಆಡಿದಾವೆ. ದೇ ಹ್ಯಾವ್ ಇನ್ಕ್ರೀಸ್ಡ್ ದೇರ್ ಸರ್ಫೇಸ್ ಏರಿಯಾ ಟು ಅಕೊಮೊಡೇಟ್ ಮ್ಯಾಕ್ಸಿಮಮ್ ಹಿಮೋಗ್ಲೋಬಿನ್. ಹೇಗೆ? ಹೌ ದೇ ಹ್ಯಾವ್ ಇನ್ಕ್ರೀಸ್ ಸರ್ಫೇಸ್ ಏರಿಯಾ? ಬೈ ಚೇಂಜಿಂಗ್ ದೇರ್ ಶೇಪ್ to biconcave shape. Okay, this is why RBCs no nucleus in most of the mammals and the shape is biconcave. Okay. Biconcave shape ತಿಳ್ಕೊಂಡಾಯ್ತು. ಹಾ, ಸೊ RBC ಅಲ್ಲಿ ಏನಿರುವಂತದ್ದು? RBC ಅಲ್ಲಿ ಹಿಮೋಗ್ಲೋಬಿನ್ ಇರುವಂತದ್ದು. ಹಿಮೋಗ್ಲೋಬಿನ್ ಅಂದ್ರೇನು? ಹಿಮೋಗ್ಲೋಬಿನ್ ಅಂದ್ರೆ ಇಟ್ ಇಸ್ ಅ ಟೈಪ್ ಆಫ್ ಪ್ರೋಟೀನ್ಸ್. Hemoglobin is a type of protein. Fine. ಹಿಮೋಗ್ಲೋಬಿನ್ ಏನ್ ಮಾಡುತ್ತೆ RBC ಅಲ್ಲಿ? ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನ ಅಕೊಮೊಡೇಟ್ ಮಾಡುತ್ತೆ. ಅಂದ್ರೆ ಒಂದು RBC ಅಲ್ಲಿ ಸಾಧಾರಣ ಐಗೆ ಸಮ್ 120 ಪ್ಲಸ್, ಅರೌಂಡ್ 120 ಪ್ಲಸ್ ಮಿಲಿಯನ್ಸ್ $127 I guess, so something like this. ನಾಟ್ ವೆರಿ ಶ್ಯೂರ್ ಅಬೌಟ್ ನಂಬರ್. ಈ ನಂಬರ್ ಅನ್ನ ಬರ್ಕೊಳ್ಬೇಡಿ. ಏನೋ ಮಿಲಿಯನ್ಸ್ ಅಲ್ಲಿ ಇರುತ್ತೆ. 127 ಮಿಲಿಯನ್ಸ್ ಆಫ್ ಹಿಮೋಗ್ಲೋಬಿನ್ಸ್ ಇರುವಂತದ್ದು ಒಂದು RBC ಅಲ್ಲಿ. ಅಷ್ಟೊಂದು ಹಿಮೋಗ್ಲೋಬಿನ್ಸ್ ಇರುತ್ತೆ. ಓಕೆ, ಅಷ್ಟೆಲ್ಲ ಸ್ಪೇಸ್ ಮಾಡ್ಕೊಂಡು ಮತ್ತೆ ಅಕೊಮೊಡೇಟ್ ಮಾಡ್ಬೇಕಲ್ವಾ ಹಿಮೋಗ್ಲೋಬಿನ್ಸ್ಗೆ. ಆಯ್ತು, ಹಿಮೋಗ್ಲೋಬಿನ್ಸ್ ಯಾಕೆ ಮ್ಯಾಮ್ RBC ಅಲ್ಲಿ? ಬಿಕಾಸ್ ಒನ್ ಹಿಮೋಗ್ಲೋಬಿನ್ ಕ್ಯಾನ್ ಹೋಲ್ಡ್ 4 ಆಕ್ಸಿಜನ್ ಆಟಮ್ಸ್ ಲೈಕ್ ದಿಸ್. O2 O2 O2. ಓಕೆ, ಸೊ ಈ ರೀಸನ್ ಇಂದ ಜಾಸ್ತಿ ಹಿಮೋಗ್ಲೋಬಿನ್ಸ್ ಇರುವಂತದ್ದು. ಒಂದಿಲ್ಲಿ ಆಕ್ಸಿಜನ್ ಅನ್ನ ಅಕೊಮೊಡೇಟ್ ಮಾಡುವಂತದ್ದು ಒಂದು ಹಿಮೋಗ್ಲೋಬಿನ್, 4 ಆಕ್ಸಿಜನ್ ಅನ್ನ ಅಕೊಮೊಡೇಟ್ ಮಾಡುವಂತದ್ದು. ಸೊ ಹೆಲ್ದಿ ಇಂಡಿವಿಜುವಲ್ ಹ್ಯಾಸ್ 12 to 16 grams ಆಫ್ ಹಿಮೋಗ್ಲೋಬಿನ್. ಅಂದ್ರೆ ಇದೊಂದು ಐಡಿಯಲ್ ಇರಬೇಕು ಅಂತ. ಕಮ್ಮಿ ಇರುತ್ತೆ. ವಿ ಆರ್ ಟಾಕಿಂಗ್ ವಿತ್ ರೆಸ್ಪೆಕ್ಟ್ ಟು 100 ml ಆಫ್ ಬ್ಲಡ್, ಆಯ್ತಾ? ಸೊ ನೀವೆಲ್ಲ ಟೆಸ್ಟ್ ಮಾಡಬೇಕಾದ್ರೆ ಹುಡುಗಿಯರಲ್ಲಿ ಜಾಸ್ತಿ ಆಗಿ ಇದೆಲ್ಲ ಏನು ಹಿಮೋಗ್ಲೋಬಿನ್ ಕಮ್ಮಿ ಇರುವಂತದ್ದು, ಹುಡುಗರಲ್ಲಿ ಜಾಸ್ತಿ ಇರುವಂತದ್ದು. ಅಡಲ್ಟ್ ಮೆನ್ ಅಲ್ಲಿ ಜಾಸ್ತಿ ಹಿಮೋಗ್ಲೋಬಿನ್, ಫಿಮೇಲ್ಸ್ ಅಲ್ಲಿ ಕಮ್ಮಿ. ಓಕೆ, ಯಾಕೆ ಫಿಮೇಲ್ ಅಲ್ಲಿ ಕಮ್ಮಿ, ಯಾಕೆ ಮೇಲ್ ಅಲ್ಲಿ ಕಮ್ಮಿ? ಒನ್ ಮೇನ್ ರೀಸನ್ ಇಸ್ ಬಿಕಾಸ್ ಆಫ್ ದ ಏನು ಅವರ್ ಬಾಡಿ ಸ್ಟ್ರಕ್ಚರ್ ಆಸ್ ವೆಲ್. ಮೇಲ್ಸ್ ಆರ್ ಲಿಟಲ್ ಹ್ಯೂಜರ್ ದ್ಯಾನ್ ಫಿಮೇಲ್ಸ್. ನಮ್ಮ ಹೈಟ್ ಇರ್ಬೋದು, ಮಸಲ್ಸ್ ಎಲ್ಲ ಇರ್ಬೋದು, ಫಿಮೇಲ್ಸ್ ಇದು ಕಮ್ಮಿ. ಅದು ಅಲ್ಲದೆ ಫಿಮೇಲ್ಸ್ ಲೂಸ್ ಲಾಟ್ ಆಫ್ ಬ್ಲಡ್, ಲಾಟ್ ಆಫ್ RBCs ಇನ್ ಮೆನ್ಸ್ಟ್ರುವೇಷನ್ ಅಲ್ವಾ? ಸೊ ಕಾಸ್ ಆಫ್ ಇಟ್ 1 in 6 ಫಿಮೇಲ್ಸ್ ಆರ್ ಎನಿಮಿಕ್. ಎಸ್, ಇನ್ ಇಂಡಿಯಾ. ಸೊ ಎನಿಮಿಯಾ ಅಂದ್ರೆ ಏನು ಅಂತ ಗೊತ್ತು ಅಲ್ವೇ ಆಲ್ರೆಡಿ? ದಟ್ ಇಸ್ ಲ್ಯಾಕ್ ಆಫ್. ಆನ್ಸರ್ ಇನ್ ದ ಕಮೆಂಟ್, ವಾಟ್ ಇಸ್ ಎನಿಮಿಯಾ? ಈಗಷ್ಟೇ ಅಂದೆ. ಲೈಫ್ ಸ್ಪ್ಯಾನ್ ಆಫ್ RBC 120 days. Destroyed in, ಎಲ್ಲಿ ಡಿಸ್ಟ್ರಾಯ್ ಆಗುತ್ತೆ RBC? It will be destroyed in spleen. That is why spleen is called as graveyard of RBCs. ಸ್ಮಶಾನ. RBC ಸ್ಮಶಾನ ಅಂತೆ spleen. Fine. So we are done and dusted with RBCs, also called as erythrocytes. Next formed element WBCs. Okay. ಹಾ, RBCs ಯಾಕೆ ರೆಡ್ ಇನ್ ಕಲರ್? ಯಾಕಿರ್ಬೋದು ರೆಡ್ ಇನ್ ಕಲರ್? ಏನಿದೆ ಹಿಮೋಗ್ಲೋಬಿನ್ ಅಲ್ಲಿ?
hemoglobin. Globin protein ಇದೆ, heme ಇದೆ. Heme is the structure with iron and it gives red in color. Okay, that is why hemoglobin is red in color. That makes the RBCs red in color. Alva? Okay, WBCs. WBCs are also called as leukocytes. Leuko andre colorless. Cyte ಅಂದ್ರೇನು? Cells. ಅಲ್ವಾ? ಸೊ ನೀವು ಪ್ಲಾಂಟ್ ಕೆಲವು ಚಾಪ್ಟರ್ ಅಲ್ಲಿ ನೋಡಿರಬಹುದು. ಲ್ಯೂಕೋಪ್ಲಾಸ್ಟ್, ಇಟ್ಸ್ ದ ಕಲರ್ಲೆಸ್ ಪ್ಲಾಸ್ಟಿಡ್. ಲ್ಯೂಕೋ ಅಂದ್ರೆ ಕಲರ್ಲೆಸ್ ಎಲ್ಲ ಕಡೆ ಬಯಾಲಜಿಯಲ್ಲಿ. ಓಕೆ, ಸೊ ಓಕೆ ಮ್ಯಾಮ್, ಕಲರ್ಲೆಸ್ ಅಂದ್ರಿ, ಇದೇನಿದು ಕಲರ್ ಕಾಣಿಸ್ತಾ ಇದೆ, ಪರ್ಪಲ್ ಕಲರ್. ಎಸ್, ದೀಸ್ ಆರ್ WBCs. ಆದ್ರೆ ವಿ ಗಾಟ್ ದೀಸ್ ಕಲರ್ ಬಿಕಾಸ್ ಆಫ್ ದ ಸ್ಟೈನಿಂಗ್. ಆದ್ರೆ ನೋಡಿ, RBC ಗೆ ಸ್ಟೇನೇ ಇಲ್ಲ, ನಾವು ಅಂದ್ರೆ ಸ್ಟೇನ್ ಅಪ್ಟೇಕ್ ಮಾಡಿಲ್ಲ RBCs, ಸೊ ದೇ ಆರ್ ರೆಡ್ ಇನ್ ಕಲರ್. ಓಕೆ, ಬೈಕಾನ್ಕೇವ್ ಶೇಪ್ಸ್ ಕಾಣಬಹುದು ನೋಡಿ, ಇಲ್ಲಿ ಸ್ವಲ್ಪ ಹಾಲೋ ಕಾಣುವಂಥದ್ದು ಈ ತರದ ಸ್ಟ್ರಕ್ಚರ್. ಓಕೆ, ಫಾರ್ಮ್ಡ್ ಎಲಿಮೆಂಟ್ WBCs ಏನಿದೆ, ದಟ್ ಇಸ್ ದ ಸೆಕೆಂಡ್ ಫಾರ್ಮ್ಡ್ ಎಲಿಮೆಂಟ್ ಏನಿದೆ WBCs, ಇದು ನ್ಯೂಕ್ಲಿಯೇಟೆಡ್. ದೇ ಹ್ಯಾವ್ ಗಾಟ್ ನ್ಯೂಕ್ಲಿಯಸ್ ಬಿಕಾಸ್ ದೇ ಆರ್ ಶಾರ್ಟ್ ಲಿವ್ಡ್, ನಾಟ್ as many days as RBC. ಅವುಗಳು 120 days ಅಲ್ಲ WBC ಇರಲ್ಲ, ತುಂಬಾ ಶಾರ್ಟ್ ಅವುಗಳ ಲೈಫ್ ಸ್ಪ್ಯಾನ್ ಆಗಿರುವಂತದ್ದು. ಓಕೆ, ಬ್ಲಡ್ ಅಲ್ಲಿ ಇವುಗಳ ಅಮೌಂಟ್ ಸಹ ನೋಡಿ, 6000 to 8000 per mm³. ದಿಸ್ ಶುಡ್ ಬಿ ರಿಟರ್ನ್ ಆಸ್ ಲೈಕ್ ದಿಸ್, ಆಯ್ತಾ? mm⁻³ ಸೊ WBCs ಅಲ್ಲಿ 2 categories of WBCs can be divided. ಓಕೆ, ಅದೇನಪ್ಪ ಅಂದ್ರೆ agranulocytes and granulocytes. Okay, agranulocytes and granulocytes. We are discussing about 2 main types of WBCs, which are also called as leukocytes. Okay, granulocytes ಅಂದ್ರೇನು? ಸೈಟ್ ಅಂದ್ರೆ ಏನು ಅಂತ ಗೊತ್ತು ನಮಗೆ, ಸೆಲ್. ಗ್ರಾನ್ಯುಲೋ ಅಂದ್ರೇನು? ಗ್ರಾನ್ಯೂಲ್ಸ್. So these are nothing but the cells with granules. ಅಷ್ಟೇ. ಈ ಗ್ರಾನ್ಯೂಲ್ಸ್ ನ ಇಂಪಾರ್ಟೆನ್ಸ್ ಏನು ಮ್ಯಾಮ್? NCERT ಅಲ್ಲಿ ಇಲ್ಲ ಇದೆಲ್ಲ. ಗ್ರಾನ್ಯೂಲ್ಸ್ ನ ಇಂಪಾರ್ಟೆನ್ಸ್ ಏನು? ಗ್ರಾನ್ಯೂಲ್ಸ್ ವಿಲ್ ಬಿ ಪ್ರೊಡ್ಯೂಸಿಂಗ್ or releasing out enzymes that will be helping in destroying the pathogens or microorganisms. Okay, so neutrophil, basophil, eosinophils, these are 3 types of granulocytes which is of WBC. ಇವುಗಳಲ್ಲೆಲ್ಲ ಗ್ರಾನ್ಯೂಲ್ಸ್ ಕಾಣುವಂಥದ್ದು. ಕಾಣಿಸ್ತಾ ಇದೆಯಾ ಗ್ರಾನ್ಯೂಲ್ಸ್? ಏನೋ ಒಂದು ಸಬ್ಸ್ಟೆನ್ಸಸ್ ಪ್ರೆಸೆಂಟ್ ಇನ್ಸೈಡ್ ... ಅಲ್ವಾ? ಗ್ರಾನ್ಯುಲೋಸೈಟ್ಸ್ ಅಂದ್ರೆ ಗ್ರಾನ್ಯೂಲ್ಸ್ ಇಲ್ಲ ಈ ಸೆಲ್ಸ್ ಅಲ್ಲಿ. ಗ್ರಾನ್ಯುಲೋಸೈಟ್ಸ್ ವಿ ನೋ ಸೆಲ್ಯುಲಾರ್ ಅಂಡ್ ಎಸೆಲ್ಯುಲಾರ್. ಅದೇ ತರ ಗ್ರಾನ್ಯುಲೋಸೈಟ್ಸ್ ಮತ್ತೆ ಗ್ರಾನ್ಯುಲೋಸೈಟ್ಸ್. ಗ್ರಾನ್ಯುಲೋಸೈಟ್ಸ್ ನ ಕೆಲವು ಸೆಲ್ಸ್ ಯಾವ್ದಂದ್ರೆ 2 ಸೆಲ್ಸ್ ಇರುವಂತದ್ದು, ಲಿಂಫೋಸೈಟ್ಸ್ ಮತ್ತೆ ಮೋನೋಸೈಟ್ಸ್. ಗ್ರಾನ್ಯೂಲ್ಸ್ ಕಾಣಿಸ್ತಾ ಇದೆಯಾ? ಇಲ್ಲ ಅಲ್ವಾ? ಓಕೆ, ಸೊ ನಾವು ಡಿಸ್ಕಸ್ ಮಾಡೋಣ ಡಿಫ್ರೆಂಟ್ ಟೈಪ್ಸ್ ಆಫ್ WBCs ಇನ್ ಡೀಟೇಲ್. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಅವರ್ ನ್ಯೂಟ್ರೋಫಿಲ್ಸ್. ಓಕೆ, ಫಸ್ಟ್ ಆಫ್ ಆಲ್ ಹೆಸರು ನ್ಯೂಟ್ರೋಫಿಲ್ಸ್ ಯಾಕಿರ್ಬೋದು ಮ್ಯಾಮ್? ದಿಸ್ ಇಸ್ ಏಬಲ್ ಟು ಟೇಕ್ ಅ ಪರ್ಟಿಕ್ಯುಲರ್ ನ್ಯೂಟ್ರಲ್ ಸ್ಟೇನ್ ಅಂತೆ. ದಟ್ ಇಸ್ ವೈ ದ ನೇಮ್ ನ್ಯೂಟ್ರೋಫಿಲ್ಸ್. ನ್ಯೂಟ್ರೋ ಅಂದ್ರೇನು? ನ್ಯೂಟ್ರಲ್. ಫೈಲ್ ಅಂದ್ರೇನು? ಫಿಲ್ ಅಂದ್ರೆ ಲವಿಂಗ್. ಇಟ್ಸ್ ಅ ನ್ಯೂಟ್ರಲ್ ಸ್ಟೇನ್ ಲವಿಂಗ್ ಸೆಲ್ಸ್, ಅದಕ್ಕೆ ನ್ಯೂಟ್ರೋಫಿಲ್ಸ್. NCERT ಅಲ್ಲಿಲ್ಲ. ಇದೆಲ್ಲ ನೀವು ತಿಳ್ಕೊಂಡ್ರೆ ಒಳ್ಳೇದಿರುತ್ತೆ ಅರ್ಥ ಮಾಡ್ಕೊಳಕ್ಕೆ, ಇಮ್ಯಾಜಿನ್ ಮಾಡ್ಕೊಳಕ್ಕೆ. ಓಕೆ, ದಿಸ್ ಇಸ್ ದ ಮೋಸ್ಟ್ ಅಬಂಡೆಂಟ್ ಸೆಲ್ಸ್ among WBCs. 60 to 65% WBCs are made up of neutrophils. ಯಾವುದೇ ಮೈಕ್ರೋ ಆರ್ಗ್ಯಾನಿಸಮ್ಸ್ ಪ್ಯಾಥೋಜನ್ಸ್ ಎಂಟರ್ ಆದ್ರೂ ನ್ಯೂಟ್ರೋಫಿಲ್ ಅಡ್ಡಾಡಿಸ್ಕೊಂಡು ಡಿಸ್ಟ್ರಾಯ್ ಮಾಡುತ್ತೆ ಅಂತ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅನ್ನ. ದಿಸ್ ಇಸ್ ಜಿಫ್ ಆಕ್ಚುಲಿ ಪ್ಲೇ ಆಗ್ತಾ ಇಲ್ಲ, ಸೊ ನಾನು ಬೇರೆ ಹಳ ಕ್ಲಾಸಲ್ಲಿ ತೋರಿಸಿರ್ಬೋದು. ಜಸ್ಟ್ ಟೈಪ್ ಇನ್ ದ ಇಂಟರ್ನೆಟ್ ನ್ಯೂಟ್ರೋಫಿಲ್ಸ್ ಕಿಲ್ಲಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಜಿಫ್. ಒಂದು ಜಿಫ್ ಅನ್ನ ತೋರಿಸ್ತಾರೆ.
ಅದು ಇದು ನ್ಯೂಟ್ರೋಫಿಲ್ ಅಡ್ಡಾಡಿಸ್ಕೊಂಡು ಓಡಿಸ್ಕೊಂಡು ಈ ಮೈಕ್ರೋ ಆರ್ಗ್ಯಾನಿಸಮ್ ಅನ್ನ ಡಿಸ್ಟ್ರಾಯ್ ಮಾಡುವಂಥದ್ದು. ದೀಸ್ ಆಲ್ ಆರ್ RBCs. ಇದೆಲ್ಲ RBC. ದೀಸ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್. ಐ ಗೆಸ್ ಇಟ್ ಇಸ್ ಅ ಪ್ರೋಟೋಜೋವಾ. ಓಕೆ, ಸೊ ಯಾವುದೇ ಮೈಕ್ರೋ ಆರ್ಗ್ಯಾನಿಸಮ್ ಬಂದ್ರೆ ಫಸ್ಟ್ ನ್ಯೂಟ್ರೋಫಿಲ್ ಹೋಗಿ ಅಟ್ಯಾಕ್ ಮಾಡುವಂಥದ್ದು. ಓಕೆ, so neutrophils and monocytes are phagocytic cells which destroy foreign organisms entering the body. Okay, that is the main function of neutrophils. Moving further, oh, structure hege anta nodbekalva neutrophils idu. So neutrophil in a structure hegandre, let me quickly draw for you. Neutrophil is nucleated alva. ಸೊ ನ್ಯೂಕ್ಲಿಯೇಟೆಡ್ ಅಂದ್ರೆ ನ್ಯೂಕ್ಲಿಯಸ್ ಇರಬೇಕು. ಯಾವ ತರದ ನ್ಯೂಕ್ಲಿಯಸ್? ದೇ ವಿಲ್ ಬಿ ಹ್ಯಾವಿಂಗ್ ಲೋಬ್ಡ್ ನ್ಯೂಕ್ಲಿಯಸ್. ಲೋಬ್ಡ್. ಎಷ್ಟು ಲೋಬ್ಸ್ ಮ್ಯಾಮ್? ಮಲ್ಟಿ ಲೋಬ್ಡ್. ಇದೊಂದು ಲೋಬ್, ಇದೊಂದು ಲೋಬ್, ಮೇ ಬಿ ಇದೊಂದು ಲೋಬ್. ವಿ ಗೆಟ್ ಟು ಸಿ ದೀಸ್ ಆರ್ ಗ್ರಾನ್ಯೂಲ್ಸ್. ಸೊ ನೀವು ಇಲ್ಲಿ ನೋಡಿದ್ರೆ ಇಮೇಜ್ ನ್ಯೂಟ್ರೋಫಿಲ್ಸ್ ಇದು 1 2 3 ಲೋಬ್ಸ್ ಇದೆ. So they are, this is nucleus, they have got multi-lobed nucleus. ಈ ತರ ನ್ಯೂಕ್ಲಿಯಸ್ ಅನ್ನ ನ್ಯೂಟ್ರೋಫಿಲ್ಸ್ ಅನ್ನ ನಾವು ಐಡೆಂಟಿಫೈ ಮಾಡಬಹುದು. ಓಕೆ, ನೆಕ್ಸ್ಟ್ ಟೈಪ್ ಆಫ್ WBC ಯಾವುದಂದ್ರೆ ಬೇಸೋಫಿಲ್ಸ್. ಯಾಕೆ ಮ್ಯಾಮ್ ಹೆಸರು ಬೇಸೋಫಿಲ್? ಬಿಕಾಸ್ ಬೇಸೋ, ಇಟ್ ವಿಲ್ ಲೈಕ್ basic stain, a particular basic stain, that is why the name basophils. This is present in least number, 0.5 to 1% ಅಷ್ಟೇ ಅಲ್ವಾ? It will be secreting histamine, serotonin and heparin. ಏನ್ ಮ್ಯಾಮ್ ಇದೆಲ್ಲ? ಸೊ ಮಕ್ಕಳೇ, ಕೆಲವು ತರದ ಪ್ಲಾಂಟ್ ಅನ್ನ ನಾವು ಟಚ್ ಮಾಡಿದಾಗ, ಅಥವಾ ಮಾಸ್ಕಿಟೋ ಬೈಟ್ ಆದಾಗ, ಅಥವಾ ಏನಾದ್ರು ಎಲರ್ಜಿ ಆದಾಗ ಊತ ಕಾಣಿಸ್ಕೊಳ್ಳುತ್ತೆ ಅಲ್ವಾ ತುರಿಕೆ ಜೊತೆ. ಅದಕ್ಕೇನ್ ಕರೆಯುವಂಥದ್ದು? ಆ ತರದ ಪ್ರೊಸೆಸ್ಗೆ, ಆ ತರ ಆಗೋದಕ್ಕೆ ಇಂಗ್ಲಿಷ್ ಅಲ್ಲಿ, ಸೈನ್ಸ್ ಬಯಾಲಜಿಯಲ್ಲಿ ಇನ್ಫ್ಲಮೇಷನ್ ಅಂತ. ಓಕೆ, ಊತ ಕಾಣಿಸ್ತಾ ಇದೆಯಾ? ಊತ ಇನ್ಫ್ಲಮೇಷನ್. ಸೊಳ್ಳೆ ಕಚ್ಚಿದ್ರು ಆಗುತ್ತೆ ಈ ತರ ಊತ, ಕೆಲವೊಮ್ಮೆ ಇರುವೆ ಕಚ್ಚಿದ್ರು ಆಗುತ್ತೆ, ಬೇರೆ ಬೇರೆ ತರದ ಇನ್ಸೆಕ್ಟ್ ಕಚ್ಚಿದ್ರೆ ಅಥವಾ ಎಲರ್ಜಿ ಆದಾಗ ಈ ತರದ ಊತ ಆಗುವಂಥದ್ದು. ಅದಕ್ಕೆ ಹೇಳುವಂಥದ್ದು ಇನ್ಫ್ಲಮೇಷನ್ ಅಂತ. ಈ ತರದ ಇನ್ಫ್ಲಮೇಟರಿ ರಿಯಾಕ್ಷನ್ ಅಲ್ಲಿ ಬೇಸೋಫಿಲ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್ ಇನ್ ಮೋರ್ ಕ್ವಾಂಟಿಟಿ. ಓಕೆ, ಸೊ ಈ ಬೇಸೋಫಿಲ್ಸ್ ಏನ್ ಮಾಡುತ್ತೆ? ಊತ ಆದಾಗ, ಇನ್ಫ್ಲಮೇಷನ್ ಆದಾಗ, ಅಂದ್ರೆ ಎಲರ್ಜಿಕ್ ರಿಯಾಕ್ಷನ್ ಆದಾಗ, ದೇ ವಿಲ್ ಬಿ ಪ್ರೊಡ್ಯೂಸಿಂಗ್, ಸೆಕ್ರೆಟಿಂಗ್ ಹಿಸ್ಟಮಿನ್. ಹಿಸ್ಟಮಿನ್ ನಿಂದಾಗಿ ನಮಗೆ ಇಚ್ಚಿ ಸೆನ್ಸೇಷನ್ ಆಗುತ್ತೆ, ತುರಿಕೆ ಅಲ್ವಾ? ಸೆರೋಟೋನಿನ್ ರಿಲೀಸ್ ಆಗುತ್ತೆ. ಸೆರೋಟೋನಿನ್ ವಿಲ್ ಬಿ ಕಾಸಿಂಗ್ ಫಾರ್ ವಾಟ್? ವ್ಯಾಸೋಡಯಾಲೇಷನ್. ಡಯಾಲೇಷನ್ ಅಂದ್ರೆ ನಮ್ಮ ಬ್ಲಡ್ ವೆಸಲ್ಸ್ ಡಯಲೇಟ್, ಸ್ವಲ್ಪ ಓಪನ್ ಅಪ್ ಆಗುವಂಥದ್ದು, ಕಾಸ್ ಆಫ್ ವಿಚ್ ಜಾಸ್ತಿ ಬ್ಲಡ್ ಆ ವೆಸಲ್ಸ್ ಮೂಲಕ ಬಂದು ಇಲ್ಲಿ ಇರುವಂಥದ್ದು. ಅದಕ್ಕೆ ರೆಡ್ನೆಸ್ ಸಹ ಕಾಣಿಸ್ಕೊಳ್ಳುತ್ತೆ ಬಿಕಾಸ್ ಆಫ್ ಸೆರೋಟೋನಿನ್. ಹೆಪಾರಿನ್. ಸೊ ಹೆಪಾರಿನ್ ಈಸ್ ಆಂಟಿ, it will cause for it will prevent, it will stop coagulation. It will stop coagulation. Coagulation ಅಂದ್ರೇನು? ಬ್ಲಡ್ ಕ್ಲಾಟಿಂಗ್ ಅಂದ್ರೆ ಏನು ಅಂತ ಗೊತ್ತು ಆಲ್ರೆಡಿ. ಸೊ ಬ್ಲಡ್ ಬರ್ಬೇಕಲ್ವಾ? ಸೊ ಈ ರೆಡ್ನೆಸ್ ಇರೋದು ಯಾಕೆ? ಬಿಕಾಸ್ ಆಫ್ ದ ಬ್ಲಡ್ ಅಂಡರ್ ದ ಸ್ಕಿನ್ ಅಲ್ವಾ? ಸೊ ಆ ರೀಸನ್ಗೆ ಹೆಪಾರಿನ್ ಅನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. So in general basophils are produced more, or it will be showing its function in allergic reaction, especially inflammatory reaction ಗೆ ಬೇಸೋಫಿಲ್ಸ್ ಬೇಕಾಗುವಂಥದ್ದು. ಸೊ ಯಾರಿಗಾರು ಎಲರ್ಜಿ ಆದ್ರೆ, ಕೆಲವರಿಗೆ ಈ ದುಂಬಿಗಳು ಕಚ್ಚಿ, ಜೇನ್ನೊಣಗಳು ಕಚ್ಚಿನೂ ಎಲರ್ಜಿ ಆಗುವಂಥದ್ದು. ಸಿಕ್ಕಾಪಟ್ಟೆ ಊತ ಕಾಣಿಸ್ಕೊಳ್ಳುತ್ತೆ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಆ ಟೈಮಲ್ಲಿ ಡಾಕ್ಟರ್ಸ್ ಏನ್ ಕೊಡ್ತಾರೆ? ಆಂಟಿ ಹಿಸ್ಟಮಿನ್ ಟ್ಯಾಬ್ಲೆಟ್ ಅನ್ನ ಕೊಡ್ತಾರೆ, ಫಸ್ಟಿಗೆ ತುರಿಗೆ ಕಮ್ಮಿ ಆಗುತ್ತೆ. ಓಕೆ, ಸೊ ಆಗ ಅಂದ್ರೆ ಎಲರ್ಜಿಕ್ ರಿಯಾಕ್ಷನ್ ಆಗ್ತಾ ಇರುವಾಗ ನಾವು ಬ್ಲಡ್ ಅನ್ನ ಟೆಸ್ಟ್ ಮಾಡಿದಾಗ ಬೇಸೋಫಿಲ್ಸ್ ನಂಬರ್ ತುಂಬಾ ಜಾಸ್ತಿ ಇರುವಂತದ್ದು. ಓಕೆ, ಮೂವಿಂಗ್ ಫರ್ದರ್, ಬೇಸೋಫಿಲ್ ನ ಸೆಲ್ ಶೇಪ್ ಹೇಗಿರುತ್ತೆ? ಬೇಸೋಫಿಲ್ ಹ್ಯಾವ್ ಗಾಟ್
ಎಸ್ ಶೇಪ್ಡ್ ನ್ಯೂಕ್ಲಿಯಸ್. ಗ್ರಾನ್ಯೂಲ್ಸ್ ಇದೆ, ಒಂಥರ ಎಸ್ ಶೇಪಿನ ನ್ಯೂಕ್ಲಿಯಸ್ ಇರುವಂಥದ್ದು ಅಲಾಂಗ್ ವಿತ್ ದ ಗ್ರಾನ್ಯೂಲ್ಸ್. ಇದು ನ್ಯೂಕ್ಲಿಯಸ್ ಆಫ್ ಬೇಸೋಫಿಲ್. ನೆಕ್ಸ್ಟ್ WBC ಯಾವುದಂದ್ರೆ ಇಸಿನೋಫಿಲ್, ಆಲ್ಸೋ ಕಾಲ್ಡ್ ಆಸ್ ಎಸಿಡೋಫಿಲ್ಸ್. ಎಸಿಡೋ ಆಸಿಡ್, ಆಸಿಡ್ ಸ್ಟೇನ್, ಲವಿಂಗ್ ಸ್ಟೇನ್ ಅಲ್ವಾ. ಐ ಮೀನ್ ದಿಸ್ ಸೆಲ್ಸ್ ವಿಲ್ ಬಿ ಲವಿಂಗ್ ಅ ಪರ್ಟಿಕ್ಯುಲರ್ ಟೈಪ್ ಆಫ್ ಆಸಿಡ್ ಸ್ಟೇನ್. ಅಂದ್ರೆ ಯಾಕೆ ಲವಿಂಗ್ ಅಂತ ಹೇಳ್ತಾ ಇದ್ದೇನೆಂದ್ರೆ ಇದೆಲ್ಲ ಈ ಸೆಲ್ಸ್ ಅನ್ನ ನಾನು ಪರ್ಟಿಕ್ಯುಲರ್ಲಿ ನಾನು ಇಸ್ನೋಫಿಲ್ ಅನ್ನ ನೋಡಬೇಕು ಏನು ಮೈಕ್ರೋಸ್ಕೋಪ್ ಅಲ್ಲಿ. I have to use a particular type of acid stain only. If I have to see neutrophils, I have to use a particular type of neutral stain only. Okay, because they will be combining with the neutral stain only. ಅದಕ್ಕೋಸ್ಕರ ಗೊತ್ತಾಯ್ತಾ. ಇಸ್ನೋಫಿಲ್ಸ್ ನ ಕ್ವಾಂಟಿಟಿ ತುಂಬಾ ಕಮ್ಮಿ ಅಲ್ಲ, ತುಂಬಾ ಜಾಸ್ತಿ ಅಲ್ಲ. ಕಂಪೇರ್ ಮಾಡಿದ್ರೆ it's 2 to 3%. It is associated with the proper allergic reaction. Okay, ಅಂದ್ರೆ ಇನ್ಫ್ಲಮೇಟರಿ ರಿಯಾಕ್ಷನ್ ಬೇರೆ, ಕೆಲವೊಮ್ಮೆ ಅಲರ್ಜಿ ಬೇರೆ ಆಗಿರುತ್ತೆ ಅಲ್ವಾ. ಸೊ ದಿಸ್ ಆರ್ ಮೋರ್ ಇನ್ವಾಲ್ವ್ಡ್ ಇನ್ ಅಲರ್ಜಿಕ್ ರಿಯಾಕ್ಷನ್. ಸೊ ತುಂಬಾ ಶೀತ ಆದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಅವರು ಬ್ಲಡ್ ಟೆಸ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಓ ಇಸ್ನೋಫೀಲಿಯಾ ಇದೆ ಅಂದ್ರೆ ಏನರ್ಥ, ತುಂಬಾ ಇಸ್ನೋಫಿಲ್ಸ್ ಇದೆ ಬಾಡಿಯಲ್ಲಿ ಅಂತ. ಓಕೆ, ಇಸ್ನೋಫೀಲಿಯಾ ಅಂದ್ರೇನು, ನಂಬರ್ ಆಫ್ ಇಸ್ನೋಫಿಲ್ಸ್ ನಂಬರ್ ಏನಿದೆ ಅದು ಜಾಸ್ತಿ ಇರುವಂತದ್ದು. ಸೊ ಇಟ್ ವಿಲ್ ಬಿ ಹೆಲ್ಪಿಂಗ್ ಇನ್, ಅಂದ್ರೆ ಇಸ್ನೋಫಿಲ್ ಸೆಲ್ಸ್ ಏನಿದೆ ದಟ್ ವಿಲ್ ಬಿ ಹೆಲ್ಪಿಂಗ್ ಇನ್ ರೆಸಿಸ್ಟಿಂಗ್ ಇನ್ಫೆಕ್ಷನ್. ಅಂದ್ರೆ ಏನಾದ್ರು ಇನ್ಫೆಕ್ಷನ್ ಆಗಿದೆ ಅಂತ ಆದ್ರೆ ಬಾಡಿಯಲ್ಲಿ ವಿ ಗೆಟ್ ಟು ಸಿ ಮೋರ್ ನಂಬರ್ ಆಫ್ ಇಸ್ನೋಫಿಲ್ಸ್. ಇಸ್ನೋಫಿಲಿಯಾ ಇಸ್ ನಾಟ್ ಎ ಡಿಸೀಸ್, ಇಟ್ ಇಸ್ ಅ ಕಂಡೀಷನ್ ವೆನ್ ದರ್ ಇಸ್ ಸಮ್ ಟೈಪ್ ಆಫ್ ಇನ್ಫೆಕ್ಷನ್ ಇನ್ ದ ಬಾಡಿ. ಗೊತ್ತಾಯ್ತಾ. ಸೊ ದಟ್ ಇಸ್ ಅಬೌಟ್ ಇಸ್ನೋಫಿಲ್ಸ್. ಓಕೆ, ಸೊ ಗ್ರಾನ್ಯುಲೋಸೈಟ್ಸ್ ಅನ್ನ ನೋಡಿ ಆಯ್ತು. ಲೆಟ್ಸ್ ಗೆಟ್ ಇನ್ ಟು ಎ ಗ್ರಾನ್ಯುಲೋಸೈಟ್ಸ್. ಎರಡು ಎ ಗ್ರಾನ್ಯುಲೋಸೈಟ್ಸ್, ಲಿಂಫೋಸೈಟ್ಸ್ ಮತ್ತೆ ಮೋನೋಸೈಟ್ಸ್. ಲಿಂಫೋಸೈಟ್ಸ್ ನ ಪರ್ಸೆಂಟೇಜ್ ನೋಡಿ, 20 to 25% of WBCs are made up of lymphocytes. So lymphocytes are of two types. Okay, B lymphocytes, T lymphocytes. So when magu huttid mele, like when the baby is just born, ಅವುಗಳಲ್ಲಿ ಈ ಎಲ್ಲ ತರದ WBCs ಇರುತ್ತೆ. ಸ್ವಲ್ಪ ದೊಡ್ಡದು ಆಗ್ತಾ ಹೋಗ್ತಾ ಇದ್ದ ಹಾಗೆ ನಾವು ಈ ಎರಡು ಕ್ಯಾಟಗರಿ ಆಫ್ ಲಿಂಫೋಸೈಟ್ಸ್ ಅನ್ನ ನೋಡಬಹುದು. ಅಂದ್ರೆ ನಾವು ಹುಟ್ಟಿದ ಮೇಲೇನೆ ಈ ಏನು 2 ಮೇಜರ್ ಟೈಪ್ ಆಫ್ ಲಿಂಫೋಸೈಟ್ಸ್ ಫಾರ್ಮ್ ಆಗುವಂತದ್ದು ಬಾಡಿಯಲ್ಲಿ. ಓಕೆ, ದಟ್ ಇಸ್ ಬಿ ಅಂಡ್ ಟಿ ಲಿಂಫೋಸೈಟ್ಸ್, ಆಲ್ಸೋ ರೆಫರ್ಡ್ ಆಸ್ ಬಿ ಸೆಲ್ಸ್, ಟಿ ಸೆಲ್ಸ್. ಬಿ ಸೆಲ್ಸ್, ಟಿ ಸೆಲ್ಸ್ ಅಂದ್ರೆ ಅರ್ಥ ಆಯ್ತು, ದಟ್ ಇಸ್ ಅ ಲಿಂಫೋಸೈಟ್ಸ್ ಅಂತ ಅಲ್ವಾ. Both B and T lymphocytes are responsible for immune response. Actually, most of the ಎಲ್ಲ WBCs ಇಮ್ಯೂನಿಗೆ ಹೆಲ್ಪ್ ಆಗುವಂಥದ್ದು. ಆದ್ರೆ ಬಿ ಮತ್ತೆ ಟಿ ಸೆಲ್ಸ್ ಏನಿದೆ ಅಂದ್ರೆ ಲಿಂಫೋಸೈಟ್ಸ್ ಏನಿದೆ, ದೇ ವಿಲ್ ಬಿ ಹೆಲ್ಪಿಂಗ್ ಇನ್ ಇಮ್ಯೂನ್ ರೆಸ್ಪಾನ್ಸ್. ಅಂದ್ರೆ ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ಆಂಟಿಬಾಡೀಸ್. ಈ ಬಿ ಸೆಲ್ಸ್ ಏನಿದೆ ಅವುಗಳು ಇಮ್ಯುನೋಗ್ಲೋಬ್ಯುಲಿನ್ಸ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಆಂಟಿಬಾಡೀಸ್ ಅನ್ನ ಪ್ರೊಡ್ಯೂಸ್ ಮಾಡುವಂಥದ್ದು. ಆಂಟಿಬಾಡೀಸ್ ಯಾವಾಗ ಪ್ರೊಡ್ಯೂಸ್ ಆಗೋದು ಬಾಡಿಯಲ್ಲಿ, ಯಾವ್ದಾದ್ರು ಪ್ಯಾಥೋಜನ್ ಎಂಟರ್ ಆದ್ರೆ ಅಥವಾ ಏನಾದ್ರೂ ಇನ್ಫೆಕ್ಷನ್ ಆದ್ರೆ ಪ್ರೊಡ್ಯೂಸ್ ಆಗುವಂಥದ್ದು. ಅಂದ್ರೆ ಏನಾಯ್ತು, ಇಮ್ಯೂನ್ ರೆಸ್ಪಾನ್ಸ್ ಆಯ್ತಲ್ವಾ, ರೆಸ್ಪಾನ್ಸ್ ಫಾರ್ ಸಮಥಿಂಗ್, ದಟ್ ಇಸ್ ಕಾಲ್ಡ್ as ಇಮ್ಯೂನ್ ರೆಸ್ಪಾನ್ಸ್ ಅಲ್ವಾ. ಸೊ ಲಿಂಫೋಸೈಟ್ಸ್, ಬಿ ಅಂಡ್ ಟಿ ಲಿಂಫೋಸೈಟ್ಸ್ ಯಾವುದಕ್ಕೆ ಹೆಲ್ಪ್ಫುಲ್ ಆಗುವಂಥದ್ದು, ಇಮ್ಯೂನ್ ರೆಸ್ಪಾನ್ಸಿಗೆ. ಓಕೆ, ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಎ ಗ್ರಾನ್ಯುಲೋಸೈಟ್ಸ್. ಸೊ ಇದು ಒಂದು ಟೈಪ್ ಆಫ್ ಎ ಗ್ರಾನ್ಯುಲೋಸೈಟ್ಸ್, ಇದು ಇನ್ನೊಂದು ಟೈಪ್ ಆಫ್ ಎ ಗ್ರಾನ್ಯುಲೋಸೈಟ್ಸ್, ದಟ್ ಇಸ್ ಮೋನೋಸೈಟ್ಸ್. ಮೋನೋಸೈಟ್ಸ್ ಏನಂದ್ರೆ ದಿಸ್ ಇಸ್ ದ ಲಾರ್ಜೆಸ್ಟ್ ಆಫ್ ಆಲ್ ದ WBCs. ನಾನು ಇಮೇಜ್ ಆಗ ತೋರಿಸಿದ್ದೆ ಅಲ್ವಾ, ನೋಡಿ ಕಂಪೇರ್ ಮಾಡಿ. ದಿಸ್ ಇಸ್ ದ ಲಾರ್ಜೆಸ್ಟ್ ಆಫ್ ಆಲ್ WBCs, ಮೋನೋಸೈಟ್ಸ್.
ಓಕೆ, ಅದರ ಪರ್ಸೆಂಟೇಜ್ ಅಂತೂ ಜಾಸ್ತಿ ಏನಿಲ್ಲ, ಜಸ್ಟ್ 6 to 8% ಅಷ್ಟೇ. 6 to 8% ಅಷ್ಟೇ ಇರೋದು ಅಮಾಂಗ್ ದ ಅದರ್ WBCs. ಓಕೆ, ಬಟ್ ಇಟ್ ಇಸ್ ದ ಲಾರ್ಜೆಸ್ಟ್ ಒನ್. ಅಂಡ್ ನ್ಯೂಕ್ಲಿಯಸ್ ಹೇಗಿರುವಂಥದ್ದು ಮೋನೋಸೈಟ್ಸ್ ಅಲ್ಲಿ? ಕಿಡ್ನಿ ಶೇಪ್ ಅಲ್ವಾ? ಕಿಡ್ನಿ ಶೇಪ್ ಅಲ್ವಾ ಮೋನೋಸೈಟ್. ಲಿಂಫೋಸೈಟ್ ನಾರ್ಮಲ್ ಒಂದು ರೌಂಡ್ ಶೇಪ್ ಈ ತರ. ಗ್ರಾನ್ಯುಲೋಸೈಟ್ಸ್ ಅಲ್ಲ, ದಟ್ ಇಸ್ ಎ ಗ್ರಾನ್ಯುಲೋಸೈಟ್ಸ್ ದೀಸ್ ಆರ್, ಅದಕ್ಕೆ ಗ್ರಾನ್ಯೂಲ್ಸ್ ಇರಲ್ಲ. ಓಕೆ, ಗ್ರಾನ್ಯೂಲ್ಸ್ ಇಲ್ಲ ಅಂದ್ರೆ ಎನ್ಸೈಮ್ ಪ್ರೊಡ್ಯೂಸ್ ಮಾಡಲ್ಲ ಅಂಡ್ ಡೈರೆಕ್ಟ್ಲಿ ಡಿಸ್ಟ್ರಾಯ್ ಮಾಡಲ್ಲ ಆರ್ಗ್ಯಾನಿಸಮ್ಸ್ ಅನ್ನ ಅಲ್ವಾ? ಅರ್ಥ ಆ ತರ ಅಲ್ವಾ? ಗ್ರಾನ್ಯೂಲ್ಸ್ ಇಲ್ಲ ಅಂದ್ರೆ ಎನ್ಸೈಮ್ಸ್ ಪ್ರೊಡ್ಯೂಸ್ ಆಗಲ್ಲ ಟು ಡಿಸ್ಟ್ರಾಯ್ ದಿ ಆರ್ಗ್ಯಾನಿಸಮ್. ಹೇಗೆ ಡಿಸ್ಟ್ರಾಯ್ ಮಾಡುತ್ತೆ ಹಾಗಾದ್ರೆ ಲಿಂಫೋಸೈಟ್ಸ್ ಮತ್ತೆ ಮೋನೋಸೈಟ್ಸ್? ಬೈ ಫಾಗೋಸೈಟೋಸಿಸ್. ಓಕೆ, ಎಸ್ಪೆಷಲಿ ಏನಿದೆ ಮೋನೋಸೈಟ್ಸ್ ಏನಿದೆ, ದೇ ವಿಲ್ ಬಿ ಡಿಸ್ಟ್ರಾಯಿಂಗ್ ದ ಅದರ್ ಏನು ಪ್ಯಾಥೋಜನ್ಸ್ ಬೈ ಫಾಗೋಸೈಟೋಸಿಸ್. ಫಾಗೋಸೈಟೋಸಿಸ್ ಅಂದ್ರೆ ಏನು ಅಂತ ಹೇಳ್ತೀನಿ. ಆದ್ರೆ ಲಿಂಫೋಸೈಟ್ಸ್ ಏನಿದೆ, ದೇ ವಿಲ್ ಮೋಸ್ಟ್ ಆಫ್ ದ ಟೈಮ್ ದೇ ವಿಲ್ ಶೋ ಇಮ್ಯೂನ್ ರೆಸ್ಪಾನ್ಸ್. ಇಮ್ಯೂನ್ ರೆಸ್ಪಾನ್ಸ್ ಏನಂತ ಹೇಳ್ತೀನಿ. ಓಕೆ, ಕಮಿಂಗ್ ಟು ಮೋನೋಸೈಟ್ಸ್. ಸೊ ಮೋನೋಸೈಟ್ಗೆ ಗೊತ್ತಾದ್ರೆ ಅಂದ್ರೆ ದೇರ್ ಇಸ್ ಅ ಪ್ಯಾಥೋಜನ್ ಬಂದಿದೆ ಬಾಡಿ ಒಳಗಡೆ ಅಂತ ಗೊತ್ತಾದ ಕೂಡಲೇ ಏನ್ ಮಾಡುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಡಿಸ್ಟ್ರಾಯ್ ಮಾಡಲ್ಲ ಪ್ಯಾಥೋಜನ್ ಅನ್ನ. ದೇ ಗೆಟ್ ಡಿವೈಡೆಡ್ ಇಂಟು 2 types of cells, macrophages and dendritic cells. So macrophage ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಲಾರ್ಜ್ ಸೆಲ್. ಮ್ಯಾಕ್ರೋ ಅಂದ್ರೆ ಲಾರ್ಜ್ ಸೆಲ್ ಅಲ್ವಾ? ಫೇಜ್ ಅಂದ್ರೆ ಈಟಿಂಗ್. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಲಾರ್ಜ್ ಸೆಲ್ ವಿಚ್ ವಿಲ್ ಬಿ ಏಬಲ್ ಟು ಡೂ ಫಾಗೋಸೈಟೋಸಿಸ್. ಫಾಗೋಸೈಟೋಸಿಸ್ ಅಂದ್ರೆ ಏನು? ಫಾಗೋ ಅಂದ್ರೆ ಈಟಿಂಗ್, ಸೈಟೋಸಿಸ್ ಅಂದ್ರೆ ಸೆಲ್ ಬ್ರೇಕಿಂಗ್. ಓಕೆ, ಸೊ macrophages ಏನಿದೆ, they do phagocytosis, they eat the cell in order to digest them. So ಏನಂದ್ರೆ monocytes whenever they get ಏನೋ pathogen ಅಥವಾ ಏನೋ chemical produce ಆಯ್ತು in the body, for example pathogen enter ಆಯ್ತು ಬಾಡಿಯಲ್ಲಿ, so because of the pathogen chemicals produce ಆಗುತ್ತೆ ಅಲ್ವಾ? So these chemicals can be cytokines, chemokines. So ಈ chemical will be triggering monocyte. Now monocyte got to know, oh pathogen enter ಆಯ್ತು ಬಾಡಿಯಲ್ಲಿ, so let's produce macrophage dendritic cell. So ಈ macrophage ಏನ್ ಮಾಡುತ್ತೆ? ಈ macrophage will be doing phagocytosis. They will eat up these pathogenic cells. Okay, so that is about monocytes, lymphocytes which are agranulocytes. Okay, so here we are done with WBCs. RBCs ಆಯ್ತು, WBCs ಆಯ್ತು. Now we will see platelets, which are also called as thrombocytes. Site ಅಂದ್ರೆ ಏನು ಗೊತ್ತು? ಸೆಲ್ ಅಲ್ವಾ? ಸೊ ಈ ಪ್ಲೇಟ್ಲೆಟ್ಸ್ ಏನಿದೆ, ಇವುಗಳು ರಿಯಲ್ ಸೆಲ್ಸ್ ಅಲ್ಲ. ದೇ ಆರ್ ಸೆಲ್ ಫ್ರಾಗ್ಮೆಂಟ್ಸ್ ಅಂಡ್ ದೇ ಆರ್ ಬೀನ್ ಪ್ರೊಡ್ಯೂಸ್ಡ್ ಬೈ ಮೆಗಾ ಅಂದ್ರೆ ಬಿಗ್ ಕ್ಯಾರಿಯೋಸೈಟ್ಸ್. ಓಕೆ, ಸೊ ಬಿಗ್ ಕ್ಯಾರಿಯಾನ್ ಇರುವಂತದ್ದು ಅಂದ್ರೆ ಲಾರ್ಜ್ ಅಥವಾ ಬಿಗ್ ನ್ಯೂಕ್ಲಿಯಸ್. ಕ್ಯಾರಿಯಾನ್ ಅಂದ್ರೆ ನ್ಯೂಕ್ಲಿಯಸ್, ಬಿಗ್ ನ್ಯೂಕ್ಲಿಯಸ್ ಕಂಟೈನಿಂಗ್ ಸೆಲ್ಸ್ ಇವುಗಳು. ಸೊ ಇಲ್ಲಿ ನೀವೊಂದು ಇಮೇಜ್ ಕಾಣಿಸ್ತಾ ಇದ್ರೆ ನಿಮಗೆ ಸಣ್ಣ ಸಣ್ಣ ಸೆಲ್ಸ್ ಇದೆ ಇಲ್ಲಿ ಅಲ್ವಾ? ಅವುಗಳ ಮಧ್ಯೆ ಒಂದು ದೊಡ್ಡ ಸೆಲ್ ಕಾಣಿಸ್ತಾ ಇದೆ ವಿಚ್ ಇಸ್ ಹ್ಯಾವಿಂಗ್ ಬಿಗ್ ನ್ಯೂಕ್ಲಿಯಸ್. ಕ್ಯಾನ್ ಯು ಮೇಕ್ ಔಟ್? ದಿಸ್ ಇಸ್ ಅ ವೆರಿ ಬಿಗ್ ನ್ಯೂಕ್ಲಿಯಸ್ ಅಲ್ವಾ ಇನ್ ದ ಸೆಲ್. ಸೊ ದೀಸ್ ಆರ್ ನಥಿಂಗ್ ಬಟ್ ಮೆಗಾ ಕ್ಯಾರಿಯೋಸೈಟ್ಸ್. ಈ ಬಿಗ್ ನ್ಯೂಕ್ಲಿಯಸ್ ಕಂಟೈನಿಂಗ್ ಸೆಲ್ಸ್ ಏನಿದೆ, they will be broken down, they will undergo fragmentation to produce thrombocytes. ಅರ್ಥ ಆಯ್ತಾ? ಓಕೆ, ಸೊ ಇವುಗಳ ನಾರ್ಮಲ್ ನಂಬರ್ ಎಷ್ಟಿರುವಂತದ್ದು? 1 lakh. ಓಕೆ, 1 million ಅಲ್ಲಿ ಓದ್ಬೋದು. 1.5 million to 3.5 million ಓದ್ಬೋದು. ಲ್ಯಾಕ್ ಅಲ್ಲಿ ಬೇಕಾದ್ರೆ 15 lakh to 35 lakh ಅಂತ ಹೇಳ್ಬೋದು. ಸೊ 1.5 million to 3.5 million platelets per mm³ ಇರುವಂತದ್ದು ಇನ್ನ ಏನು ಬ್ಲಡ್. ಓಕೆ, ಸೊ ದಟ್ ಇಸ್ ಅಬೌಟ್ ನಂಬರ್ ಆಫ್ ಪ್ಲೇಟ್ಲೆಟ್ಸ್. ಸೊ ನೀವು ಪ್ಲೇಟ್ಲೆಟ್ಸ್ ಬಗ್ಗೆ ಡೆಂಗು ಫೀವರ್ ಅಲ್ಲಿ ಕೆಲವು ಕೇಳಿರ್ಬೋದು. ಅಂದ್ರೆ ಯಾರಿಗಾರು ಡೆಂಗು ಬಂದಿದ್ರೆ ಹೇಳ್ತಾರೆ, ನೀವು
ಪಪಾಯದ ದಂಡಿನ ಜ್ಯೂಸ್ ಅನ್ನ ಕುಡೀರಿ ಅಥವಾ ಪಪಾಯದ ದಂಡಿನ ನೀರನ್ನ ಕುಡೀರಿ ಅಂತ ಹೇಳ್ತಾರೆ. ಅದರಿಂದ ಪ್ಲೇಟ್ಲೆಟ್ಸ್ ಜಾಸ್ತಿ ಆಗುತ್ತೆ ಅಂತ ಅಲ್ವಾ. ಸೊ ಡೆಂಗುವಿಗೂ ಪ್ಲೇಟ್ಲೆಟ್ಸ್ ಕೌಂಟಿಗೂ ಏನ್ ಸಂಬಂಧ? ಡೆಂಗುವಲ್ಲಿ ಏನಾಗುವಂಥದ್ದು, ವಿ ಗೆಟ್ ಟು ಸಿ ರ್ಯಾಷಸ್ ಅಲ್ವಾ. ಸೊ ಈ ರ್ಯಾಷಸ್ ಹೇಗೆ ಆಗುವಂಥದ್ದು ನಮಗೆ? ಫಸ್ಟ್ ಆಫ್ ಆಲ್ ಡೆಂಗುವಿನ ರ್ಯಾಷಸ್ ಇಸ್ ದ ಸೈನ್ ಆಫ್ ರಿಕವರಿ. ಓಕೆ, ಸೊ ರ್ಯಾಷಸ್ ಅಂದ್ರೆ ಏನು ಆಕ್ಚುಲಿ? ಇಟ್ಸ್ ಅನ್ ಇಂಟರ್ನಲ್ ಬ್ಲೀಡಿಂಗ್ ಅಲ್ವಾ. ಸೊ ಇಂಟರ್ನಲ್ ಬ್ಲೀಡಿಂಗ್ ಅಂದ್ರೆ ಬ್ಲೀಡಿಂಗ್ ಯಾವಾಗ ಆಗುವಂಥದ್ದು? ವೆನ್ ಪ್ಲೇಟ್ಲೆಟ್ಸ್, ವೆನ್ ಕ್ಲಾಟಿಂಗ್ ಇಸ್ ನಾಟ್ ಹ್ಯಾಪನಿಂಗ್, ಅಂದ್ರೆ ವೆನ್ ಪ್ಲೇಟ್ಲೆಟ್ಸ್ ಆರ್ ನಾಟ್ ದೇರ್. ಸೊ ಡೆಂಗುವಲ್ಲಿ ಪ್ಲೇಟ್ಲೆಟ್ಸ್ ನಂಬರ್ ಕಮ್ಮಿ ಇರೋದ್ರಿಂದ ವಿ ಗೆಟ್ ಟು ಸಿ ಸಚ್ ರ್ಯಾಷಸ್. ಆ ತರ ನೀವು ನೆನ್ಪಿಡ್ಕೊಳ್ಬಹುದು. ದೇರ್ ಇಸ್ ಅ ವೆರಿ ಬಿಗ್ ರೀಸನ್ ಫಾರ್ ರ್ಯಾಷಸ್ ಓಕೆ ಇನ್ ಡೆಂಗು. ಆದ್ರೆ ಈ ತರದ ರೆಡ್ನೆಸ್ ಅಂದ್ರೆ ಇಂಟರ್ನಲ್ ಬ್ಲೀಡಿಂಗ್ ಜಾಸ್ತಿ ಆಗೋದು, ರ್ಯಾಷಸ್ ಆಗೋದು ಡೆಂಗುವಲ್ಲಿ ಯಾವಾಗ? ಪ್ಲೇಟ್ಲೆಟ್ಸ್ ಕಮ್ಮಿ ಇದ್ದಾಗ ಅಲ್ವಾ. ಸೊ ಪ್ಲೇಟ್ಲೆಟ್ಸ್ ಕಮ್ಮಿ ಅಂದ್ರೆ ಕ್ಲಾಟಿಂಗ್ ಇಲ್ಲ, ಅಂದ್ರೆ ಬ್ಲೀಡಿಂಗ್ ಜಾಸ್ತಿ. ಸೊ ಇಂಟರ್ನಲ್ ಬ್ಲೀಡಿಂಗ್ ಜಾಸ್ತಿ, ದಟ್ಸ್ ಹೌ ವಿ ಆರ್ ಏಬಲ್ ಟು ಸಿ rashes. So this is how you can remember regarding platelets count and dengue. Okay, okay. Platelets can release variety of substances, most of which are involved in coagulation, which navigasthe nodidvi. Platelets hege rashes, platelets less idre ಅಂದ್ರೆ ಪ್ಲೇಟ್ಲೆಟ್ಸ್ ಕೌಂಟ್ ಮತ್ತೆ ಡೆಂಗು ಹೇಗೆ ರಿಲೇಟೆಡ್ ಅಂತ. ಅಂದ್ರೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಗೋದು ಯಾಕೆ in the case of, ಅಥವಾ ಕಮ್ಮಿ ಇರೋದು ಯಾಕೆ in the case of dengue? That is because of the rashes, that is internal small bleedings that is happening alwa. So a reduction in their number can lead to clotting disorder. Platelets ಕಮ್ಮಿ ಆದ್ರೆ ಬಾಡಿಯಲ್ಲಿ ಡಿಫರೆಂಟ್ ಟೈಪ್ ಆಫ್ ಕ್ಲಾಟಿಂಗ್ ಡಿಸಾರ್ಡರ್, ಅಂದ್ರೆ ಕ್ಲಾಟ್ ಆಗದೆ ಇರುವಂತದ್ದು, ಬ್ಲಡ್ ಬ್ಲೀಡಿಂಗ್ ಸ್ಟಾಪ್ ಆಗದೆ ಇರುವಂತಹ ಡಿಸಾರ್ಡರ್, ಡಿಸೀಸಸ್ ಎಲ್ಲ ನಾವು ನೋಡ್ಬೋದು ಇಫ್ ಇನ್ ಕೇಸ್ ಇಫ್ ದ ಪ್ಲೇಟ್ಲೆಟ್ಸ್ ಗೆಟ್ಸ್ ರೆಡ್ಯೂಸ್ಡ್ ಅಂತ. So that is all about platelets and thrombocytes. So they are not real cells, okay, because they are cell fragments. They got produced because of megakaryocyte cells getting broken down into small fragments. Okay, so this is about blood. So blood alli iro components nodi aitu navu alva. Blood is a only, it's one of the fluid matrix tissue. ಓಕೆ, ಅಂಡ್ ಈ ಫ್ಲೂಯಿಡ್ ಮ್ಯಾಟ್ರಿಕ್ ಟಿಶ್ಯೂ ಅಲ್ಲಿ ಫೈಬರ್ಸ್ ಇರಲ್ಲ. ನಾರ್ಮಲಿ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಓಕೆ, ಹಲೋ ಹಲೋ. ಸೊ ನಾವು ಬ್ಲಡ್ ಬಗ್ಗೆ ಎಲ್ಲ ನೋಡಿ ಆಯ್ತು, ಬ್ಲಡ್ಡಿನ ಕಂಪೋನೆಂಟ್ಸ್ ನೋಡಿ ಆಯ್ತು. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಬ್ಲಡ್ ಬಿಫೋರ್ ಗೋಯಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಬ್ಲಡ್ ಈಸ್ ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಲ್ವಾ. ಅಂಡ್ ಓನ್ಲಿ ಇನ್ ದ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಬ್ಲಡ್ ವಿ ವೋಂಟ್ ಬಿ ಏಬಲ್ ಟು ಸಿ ಫೈಬರ್ಸ್. ಓಕೆ, ನಾರ್ಮಲಿ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಫೈಬರ್ಸ್ ಇರುತ್ತೆ, ಏನು ಗ್ರೌಂಡ್ ಸಬ್ಸ್ಟೆನ್ಸ್ ಅಂದ್ರೆ ಮ್ಯಾಟ್ರಿಕ್ಸ್ ಇರುತ್ತೆ, ಅದರ ಜೊತೆ ಇನ್ನೊಂದೇನಿರುವಂಥದ್ದು ಸೆಲ್ಸ್ ಇರುವಂಥದ್ದು. ಆದ್ರೆ ಬ್ಲಡ್ ವಿಚ್ ಇಸ್ ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ, ಇದರಲ್ಲಿ ನಾವು ಫೈಬರ್ಸ್ ಅನ್ನ ನೋಡಲ್ಲ, ಸೆಲ್ಸ್ ಮತ್ತೆ ಮ್ಯಾಟ್ರಿಕ್ಸ್ ಅನ್ನ ಮಾತ್ರ ನೋಡುವಂಥದ್ದು. ಮ್ಯಾಟ್ರಿಕ್ಸ್ ಆರ್ ಪ್ಲಾಸ್ಮಾ ಅಲ್ವಾ. ಓಕೆ, ನೀವೆಲ್ಲ ಬ್ಲಡ್ ಗ್ರೂಪ್ಸ್ ಬಗ್ಗೆ ಕೇಳಿರಬಹುದು, ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೂಪ್ಸ್. ABO ಬ್ಲಡ್ ಗ್ರೂಪ್ ಅಲ್ವಾ, ಬಿ ಪಾಸಿಟಿವ್, ಎ ನೆಗೆಟಿವ್, ಎ ಪಾಸಿಟಿವ್, ಈ ತರದ ಗ್ರೂಪ್ಸ್ ಎಲ್ಲ ಕೇಳಬಹುದು. ಸೊ ಎಷ್ಟು ತರದ ಬ್ಲಡ್ ಗ್ರೂಪಿಂಗ್ ಸಿಸ್ಟಮ್ ಇದೆ? ಹೇಗೆ ಗೊತ್ತಾಗೋದು ಒಬ್ಬರ ಬ್ಲಡ್ ಗ್ರೂಪ್ ಬಿ ಪಾಸಿಟಿವ್, ಎ ಪಾಸಿಟಿವ್, ಎ ಬಿ ಪಾಸಿಟಿವ್, ಓ ನೆಗೆಟಿವ್ ಅಂತ? ಸೊ ಬೇಸಿಕಲಿ ನಮ್ಮ ಬ್ಲಡ್ ಅಲ್ಲಿ ಸೆಲ್ಸ್ ಅಂದ್ರೆ RBC ಸೆಲ್ಸ್ ಮೇನ್ ಆಗಿ ಇರೋದಲ್ವಾ. ಸೊ ಈ RBC ಸೆಲ್ಸ್ ಮೇಲೆ ಒಂದು ಏನು ಆನ್ ದ ಸರ್ಫೇಸ್ ಆಫ್ RBC ವಿ ಗೆಟ್ ಟು ಸಿ ಸರ್ಟೇನ್ ಪ್ರೋಟೀನ್ಸ್. ಓಕೆ, ಸೊ ಈ ಪ್ರೋಟೀನ್ಸ್ ಅಥವಾ ಈ ಒಂದು ಸಬ್ಸ್ಟೆನ್ಸಸ್ ಏನಿರುವಂತದ್ದು ಆನ್ ದ ಸರ್ಫೇಸ್ ಆಫ್ ದಿ RBC, this will be deciding the blood group. Okay, so if an individual is O negative or maybe A positive anta idkolli. Okay, so A obra blood group A anta adre there is going to be a very specific type of substance that will be present on the RBC, okay, which is different from the person who has got B blood group. Okay, AB blood group andre
ಈ ಎ ಮೇಲೆ ಇರುವಂತಹ ಏನು ಸಬ್ಸ್ಟೆನ್ಸ್ ಏನಿರಬೇಕು ಅದು ಆರ್ ಬಿ ಸಿ ಅಲ್ಲಿ ಇರುತ್ತೆ. ಬಿ ಯಾರ ಬ್ಲಡ್ ಗ್ರೂಪ್ ಬಿ ಇರುತ್ತೆ ಅವರ ಆರ್ ಬಿ ಸಿ ಅಲ್ಲಿ ಏನ್ ಸಬ್ಸ್ಟೆನ್ಸ್ ಇರುತ್ತೆ ಆ ಸಬ್ಸ್ಟೆನ್ಸ್ ಅದು ಇರುತ್ತೆ ಎ ಬಿ ಬ್ಲಡ್ ಗ್ರೂಪ್ ಅಲ್ಲಿ. ಓಕೆ, ಸೊ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಲಿಕ್ಕಿದೀವಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಟುಡೇ ಇಸ್ ಜಸ್ಟ್ ಅನ್ ಇಂಟ್ರೊಡಕ್ಟರಿ ಏನು ಸ್ಮಾಲ್ ಕಾನ್ಸೆಪ್ಟ್ ಆಫ್ ಬ್ಲಡ್ ಗ್ರೂಪ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್. ಆದ್ರೆ ಡೀಟೇಲ್ ಅಲಾಂಗ್ ವಿತ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಸಹ ನಾವು ಡಿಸ್ಕಸ್ ಮಾಡ್ಲಿಕ್ಕಿದೀವಿ ಅಬೌಟ್ ಬ್ಲಡ್ ಗ್ರೂಪ್ಸ್. ಓಕೆ, ಸೊ ಅಪ್ಪ ಅಮ್ಮನ ಬ್ಲಡ್ ಗ್ರೂಪ್ ಒಂದು ತರ ಆದ್ರೆ ಮಕ್ಕಳಿಗೆ ಇದೇ ಬ್ಲಡ್ ಗ್ರೂಪ್ ಬರಬೇಕು ಅಂತೆಲ್ಲ ಇದೆ. ಓಕೆ, ಇಟ್ ಈಸ್ ರಿಲೇಟೆಡ್ ಟು ಏನ್ ಹೇಳೋದು ಎಲಿಲ್ಸ್ ಜೀನ್ಸ್ ಇದು ಸಹ. ಸೊ ಅದೆಲ್ಲ ಡಿಸ್ಕಸ್ ಮಾಡ್ಲಿಕ್ಕಿದ್ವಿ ಡೀಟೇಲ್ ಆಗಿ. ಸೊ ನಾರ್ಮಲ್ ಆಗಿ ಒಬ್ಬರ ಬ್ಲಡ್ ಗ್ರೂಪ್ ಅನ್ನ ನಾವು ಹೇಗೆ ಡಿಸೈಡ್ ಮಾಡುವಂಥದ್ದು ಅಥವಾ ಹೇಗೆ ನಮಗೆ ಗೊತ್ತಾಗೋದು ಒಬ್ಬರ ಬ್ಲಡ್ ಗ್ರೂಪ್ ಹೇಗೆ ಅಂತ, ಬಿಕಾಸ್ ಆಫ್ ದೇರ್ ಸರ್ಫೇಸ್ ಪ್ರೋಟೀನ್ ಆರ್ ದ ಸಬ್ಸ್ಟೆನ್ಸ್ ದಟ್ ಇಸ್ ಪ್ರೆಸೆಂಟ್ ಆನ್ ದೇರ್ RBCs. ಓಕೆ, ಫೈನ್. ಸೊ ಬ್ಲಡ್ ಗ್ರೂಪ್ ABO ಪಾಸಿಟಿವ್ ನೆಗೆಟಿವ್ ಮಾತ್ರನೇ ಇರೋದಾ? ಬೇರೆ ಏನಾದ್ರೂ ಬ್ಲಡ್ ಗ್ರೂಪ್ ಇದೆಯಾ ನೋಡೋಣ. ABO ಮತ್ತೆ ಪಾಸಿಟಿವ್ ನೆಗೆಟಿವ್ ಮಾತ್ರ ಬ್ಲಡ್ ಗ್ರೂಪ್ ಇರುವಂತದ್ದಲ್ಲ. ದೇರ್ ಆರ್ ದೀಸ್ ಮೆನಿ ಬ್ಲಡ್ ಗ್ರೂಪ್ಸ್ ಲೈಕ್ MNS. Rhesus is nothing but positive negative blood group. Okay, A positive, B positive, A negative, B negative. ಈ ತರದ ಬ್ಲಡ್ ಗ್ರೂಪಿಗೆ ಪಾಸಿಟಿವ್ ನೆಗೆಟಿವ್ ಇದಕ್ಕೆ Rhesus ಅಂತ ಹೇಳೋದು ಈ ಗ್ರೂಪಿಂಗ್ ಸಿಸ್ಟಮಿಗೆ. ABO ನಿಮಗೆ ಗೊತ್ತು ಆಲ್ರೆಡಿ. ಓಕೆ, MNS ಅಂತ ಒಂದು ಬರುತ್ತೆ, P ಅಂತ ಬರುತ್ತೆ, ಲುಥೆರನ್, ಕೆಲ್, ಲೆವಿಸ್, ಡಫಿ, ಕಿಡ್. ಸೊ ಇದೆಲ್ಲ ಡಿಫರೆಂಟ್ ಟೈಪ್ ಆಫ್ ಬ್ಲಡ್ ಗ್ರೂಪಿಂಗ್ ಸಿಸ್ಟಮ್. ಓಕೆ, ಸೊ ನಾವ್ ಯಾಕೆ ಬರೀ ABO ಮಾತ್ರ ಕಲಿತಾ ಇದೀವಿ ಅಥವಾ ನೆಗೆಟಿವ್ ಪಾಸಿಟಿವ್ Rhesus ಮಾತ್ರ ಕಲಿತಾ ಇದೀವಿ ಅಂದ್ರೆ, ದೇ ಆರ್ ಮೋರ್ ರಿಲೆವೆಂಟ್ ಅಂಡ್ ಅದು ಚೇಂಜ್ ಆಗಲ್ಲ. ಸೊ ಒಬ್ರು ಹುಟ್ಟುವಾಗ O ಪಾಸಿಟಿವ್ ಇದ್ರೆ ಸಾಯುವಾಗ್ಲೂ ಅವರ ಬ್ಲಡ್ ಗ್ರೂಪ್ O ಪಾಸಿಟಿವ್ ಇರುವಂತದ್ದು. ಆದ್ರೆ ಇಲ್ಲಿ ಬೇರೆ ಕೆಲವು ಬ್ಲಡ್ ಗ್ರೂಪ್ ಸಿಸ್ಟಮ್ ನೀವೇನ್ ನೋಡ್ತಾ ಇದ್ದೀರಾ, ದ್ಯಾಟ್ ಕ್ಯಾನ್ ಚೇಂಜ್. ಸೊ ದ್ಯಾಟ್ ವಿಲ್ ಕಾಸ್ ಫಾರ್ ಕನ್ಫ್ಯೂಷನ್ ಅಲ್ವಾ? ಅದು ಅಲ್ಲದೆ ಬೇರೆನೂ ಇಶ್ಯೂಸ್ ಇದೆ ಈ ಬ್ಲಡ್ ಗ್ರೂಪ್ ಅದರ್ ಬ್ಲಡ್ ಗ್ರೂಪ್ ಸಿಸ್ಟಮಿಗೆ. ಸೊ ದಟ್ ಈಸ್ ವೈ ವಿ consider or we use, like if in case if we have to get a blood of someone else to us for some reason, we consider only Rhesus and ABO blood group system. So ee ella blood group system ulda blood group system enide, okay, that is ABO, MNS. Now represent mado symbols enide, this is like this, like ABO, MNS, P1, RH, Rhesus ಗೆ RH ಪ್ಲಸ್ RH ನೆಗೆಟಿವ್ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಅಂತ ಅರ್ಥ. ಕೆಲ್, KL ಅಂತವೆ, KEL ಅಂತ ಯೂಸ್ ಮಾಡುವಂಥದ್ದು. ಲೆವಿಸ್ಗೆ LE, FY, JK ಸ್ಕಿಡ್. ಓಕೆ, ಓಕೆ. ಸೊ ಸಿಂಬಲ್ ನಂಬರ್ ಆಫ್ ಜೀನ್ ನೇಮ್ ಆಂಟಿಜನ್. ಸೊ ದಿಸ್ ಇಸ್ ಹೌ ಇಟ್ ಕ್ಯಾನ್ ಬಿ. NCERT ಅಲ್ಲಿಲ್ಲ, ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್. ಈಗ ನಮ್ಮ ABO ಬ್ಲಡ್ ಗ್ರೂಪ್ ಏನಿದೆ, ಎಲ್ಲರ ಹತ್ರವೂ ಬ್ಲಡ್ ಗ್ರೂಪ್ ಇದೆ ಅಲ್ವಾ? ನನ್ನ ಬ್ಲಡ್ ಗ್ರೂಪ್ ಇಸ್ O ಪಾಸಿಟಿವ್, ನಿಮ್ದು O ನೆಗೆಟಿವ್ ಇರ್ಬೋದು. ಸೊ ಇದೆಲ್ಲ ಬ್ಲಡ್ ಗ್ರೂಪ್ ಅನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಕ್ರೋಮೋಸೋಮ್ ಯಾವುದು ಅಂದ್ರೆ, ದಟ್ ಇಸ್ ಗೋಯಿಂಗ್ ಟು ಬಿ ಕ್ರೋಮೋಸೋಮ್ ನಂಬರ್ 9. ಅದೇ ತರ Rhesus ಪಾಸಿಟಿವ್ ನೆಗೆಟಿವ್ ಅನ್ನ ರೆಪ್ರೆಸೆಂಟ್ ಮಾಡೋ ಕ್ರೋಮೋಸೋಮ್ ಯಾವುದು ಅಂದ್ರೆ ಕ್ರೋಮೋಸೋಮ್ ನಂಬರ್ 1. ಓಕೆ, ಸೊ ಇದರ ಬೇರೆ ಬ್ಲಡ್ ಗ್ರೂಪ್ ಸಿಸ್ಟಮ್ ಅನ್ನ ಬೇರೆ ಕ್ರೋಮೋಸೋಮ್ಸ್ಗಳು ಎಕ್ಸ್ಪ್ರೆಸ್ ಮಾಡುತ್ತೆ. ಓಕೆ, so it doesn't mean we don't have these blood groups we have. ಇದೆಲ್ಲ ಏನು ಜೀನ್ಸ್ ಪ್ರೋಟೀನ್ಸ್ ನಮ್ಮ RBCs ಅಲ್ಲಿ ಇರುತ್ತೆ. ಕೆಲ್ ಇದು, ಡಫಿ, ಲೆವಿಸ್, ಕೆಲ್ ಇದೆಲ್ಲ ಏನು ಜೀನ್ಸ್ ವಿಲ್ ಬಿ ದೇರ್ ಇನ್ ದ ಕ್ರೋಮೋಸೋಮ್ಸ್ which will be able to express particular protein. These are the proteins that will be there in our body. ಆದ್ರೆ ನಾವು ಕನ್ಸಿಡರ್ ಮಾಡುವಂಥದ್ದು ಬರೀ ABO ಬ್ಲಡ್ ಗ್ರೂಪ್ ಮತ್ತೆ Rhesus ಬ್ಲಡ್ ಗ್ರೂಪ್ ಅನ್ನ ನಾವು ಕಲಿಬೇಕಾಗುವಂಥದ್ದು ಅಲ್ವಾ? ಸೊ ಬೇರೆಲ್ಲ ಬ್ಲಡ್ ಗ್ರೂಪ್ ಗೊತ್ತು, ಯಾಕೆ ನಾವು ಕನ್ಸಿಡರ್ ಮಾಡಲ್ಲ ಅಂತ. ಸೊ ದಿಸ್ ಇಸ್ ಅ ಲಿಟಲ್ ಬಿಟ್ ಇಂಟ್ರೊಡಕ್ಷನ್ ಅಬೌಟ್ ಏನು ಬ್ಲಡ್ ಗ್ರೂಪಿಂಗ್. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಇನ್ ಡೀಟೇಲ್ ಆಗಿ ABO ಬ್ಲಡ್ ಗ್ರೂಪ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕಿದೀವಿ, Rhesus ಬ್ಲಡ್ ಗ್ರೂಪ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕಿದೀವಿ, ಕ್ವೆಶನ್ ಸಾಲ್ವ್ ಮಾಡ್ಲಿಕ್ಕಿದ್ವಿ ಅದರ ಮೇಲೆ. ಓಕೆ, ಹಾಗೆ ಬೇರೆ ಕಾನ್ಸೆಪ್ಟ್ಸ್ ಸಹ ಡಿಸ್ಕಸ್ ಮಾಡ್ಲಿಕ್ಕಿದೀವಿ. ಓಕೆ, ಸೊ ವಿ ಆರ್ ಡನ್ ವಿತ್ ಟುಡೇಸ್ ಕಾನ್ಸೆಪ್ಟ್. ಆದ್ರೆ ವೇಟ್ ಬರೀ ಕಾನ್ಸೆಪ್ಟ್ ಕಲ್ತ್ರೆ ಮುಗಿಲಿಲ್ಲ. ವಿ ಹ್ಯಾವ್ ಟು ಡಿಸ್ಕಸ್ ಸಮ್ ಆಫ್ ದ PYQs ಬೇಸ್ಡ್ ಆನ್ ದೀಸ್ ಕಾನ್ಸೆಪ್ಟ್ಸ್ ದಟ್ ವಿ ಹ್ಯಾವ್ ಡಿಸ್ಕಸ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಪೂರ್ತಿಯಾಗಿ ವಿಡಿಯೋವನ್ನ ನೋಡ್ಬೇಕಾಗುತ್ತೆ. ಓಕೆ, ಅದೇ ತರ ನಾನು ತುಂಬಾ ಹಳ ಕ್ವೆಶನ್ಸ್ ಒಂದೊಂದು ಹಾಕ್ತೇನೆ ಟು ಶೋ ಯು ಯಾವ ತರ
ಎಂತ ಮುಂಚೆ ಇತ್ತು ಈಗ ಇದೆ. ಸೊ ಎಷ್ಟು ಚೇಂಜಸ್ ಆಗಿದೆ ಎಕ್ಸಾಮ್ ಕ್ವೆಶನ್ ಪ್ಯಾಟರ್ನ್ ಅಂತ ನಾನು ಅರ್ಥ ಮಾಡ್ಲಿಕ್ಕಿದ್ದೀನಿ. ಓಕೆ, ಸೊ ಲೆಟ್ಸ್ ಡಿಸ್ಕಸ್ ಸಮ್ ಆಫ್ ದ ಕ್ವೆಶನ್ಸ್ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್. ದ ವೆರಿ ಫಸ್ಟ್ ಕ್ವೆಶನ್ ನೋಡಿ, ವಿಚ್ ಇಸ್ ಆನ್ ಬ್ಲಡ್ ಪ್ಲಾಸ್ಮಾ. ನಾನು ಅಂದಿದ್ದೆ ವೆನ್ ಐ ವಾಸ್ ಎಕ್ಸ್ಪ್ಲೈನಿಂಗ್ ಸೀರಮ್ ದಟ್ ಸೀರಮ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ನೀಟ್ PYQs ಎಲ್ಲ ಏನು ನೀಟ್ ಗೆ ಬಂದಿದೆ ಮುಂಚೆ ಅಂತಲ್ಲ. ಸೊ ದಿಸ್ ಇಸ್ ದ ಕ್ವೆಶನ್ ಫ್ರಮ್ ನೀಟ್ 2017. ಓಕೆ, ಸೀರಮ್ ಡಿಫರ್ಸ್ ಫ್ರಮ್ ಬ್ಲಡ್ ಇನ್. ಸೀರಮ್ ಅಂದ್ರೆ ಏನು? ಇಟ್ಸ್ ಬ್ಲಡ್ ವಿದೌಟ್ ಕ್ಲಾಟಿಂಗ್ ಫ್ಯಾಕ್ಟರ್. ಸೊ ಆನ್ಸರ್ ಏನಾಗಬೇಕು? ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಸಿ. ಓಕೆ, ಸೀರಮ್ ಅಂದ್ರೆ ದ ಒನ್ ದಟ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಬ್ಲಡ್ ಏನು ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್. ಸೊ ಕ್ವೆಶನ್ ನೋಡಿದ್ರೆ ತುಂಬಾ ಸಿಂಪಲ್ ಆದ ಕ್ವೆಶನ್ ಫ್ರೇಮ್ ಮಾಡಿದ್ದಾರೆ. ಓಕೆ, ಆದ್ರೆ ರೀಸೆಂಟ್ ಕ್ವೆಶನ್ ಪೇಪರ್ ಇಂದ ಬಂದಂತಹ ಕ್ವೆಶನ್ಸ್ ಅನ್ನ ನೋಡಿ, ದಿಸ್ ಇಸ್ ಫ್ರಮ್ ನೀಟ್ 2023. ಇಟ್ಸ್ ಲಿಟಲ್ ಲೆಂದಿ. ಓಕೆ, ಸೊ ನೀವು ಜಾಸ್ತಿ ಟೈಮ್ ಅನ್ನ ಸ್ಪೆಂಡ್ ಮಾಡಬೇಕಾಗಬಹುದು ಕ್ವೆಶನ್ ಪೇಪರ್ ಮೇಲೆ, ಒಂದೊಂದು ಕ್ವೆಶನ್ಸ್ ಮೇಲೆ. ಓಕೆ, ಸೊ NCERT ಅನ್ನ ಚೆನ್ನಾಗಿ ಓದ್ಬೇಕಾಗಬಹುದು. ನ್ಯೂ NCERT ಆಸ್ ಆಫ್ ನೌ ಅಲ್ವಾ? ಚೆನ್ನಾಗಿ ಓದ್ಬೇಕಾಗ್ಬೋದು NCERT ಅನ್ನ, ಬಿಕಾಸ್ ಲೈನ್, ದೀಸ್ ಆಲ್ ಆರ್ NCERT ಲೈನ್ಸ್. NCERT ಲೈನ್ ಅನ್ನ ಕೊಟ್ಬಿಟ್ಟು ಏನು ಸ್ಟೇಟ್ಮೆಂಟ್ ಕರೆಕ್ಟಾ ಇನ್ಕರೆಕ್ಟಾ ಹೇಳಿ ಅಂತ ಇದೊಂದು ಕ್ವೆಶನ್. ಓಕೆ, ಕ್ವೆಶನ್ ಅನ್ನ ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್? ದ ಕ್ವೆಶನ್ ಇಸ್ ಆನ್ WBCs, especially basophils. Basophils are most abundant cells of the total WBCs. Basophils secrete histamine, serotonin, heparin. Basophils are involved in inflammatory response. Basophils have kidney-shaped nucleus. Basophils are agranulocytes. So namig gottu idralli basophils are granulocytes anta. They are not agranulocytes. Adi tara basophils will be able to secrete histamine, serotonin, heparin anta sa gottu. Cause of which there will be inflammatory reaction anta gottu alva. So answer enagbeku B and C. What should be the right statement in A statement? Yavdu most abundant cells of total WBCs? Neutrophils. Correcta? ಇನ್ನೊಂದು ಸ್ಟೇಟ್ಮೆಂಟ್, ಬೇಸೋಫಿಲ್ಸ್ ಹ್ಯಾವ್ ಕಿಡ್ನಿ ಶೇಪ್ಡ್ ನ್ಯೂಕ್ಲಿಯಸ್. ಯಾವ ಶೇಪ್, ಯಾವ ನ್ಯೂಕ್ಲಿಯಸ್ ಕಿಡ್ನಿ ಶೇಪ್ ಆಗಿರುವಂಥದ್ದು? ಇದರಲ್ಲಿ ಯಾವ ಯಾವ ನ್ಯೂಕ್ಲಿಯಸ್ ಕಿಡ್ನಿ ಶೇಪ್ ಆಗಿರುವಂಥದ್ದು? ಮೋನೋಸೈಟಿನ ನ್ಯೂಕ್ಲಿಯಸ್ ಕಿಡ್ನಿ ಶೇಪ್ ಆಗಿರುವಂಥದ್ದು. ಬೇಸೋಫಿಲ್ಸಿನ ನ್ಯೂಕ್ಲಿಯಸ್ ನಾನು ಡ್ರಾ ಮಾಡುವಾಗ ಹೇಳಿದ್ದೆ, ದೇ ಹ್ಯಾವ್ ಗಾಟ್ ಎಸ್ ಶೇಪ್ಡ್ ನ್ಯೂಕ್ಲಿಯಸ್ ಅಂತ. ಕಾಣಿಸ್ತಾ ಇದೆಯಾ? ಎಸ್ ಶೇಪ್ಡ್ ನ್ಯೂಕ್ಲಿಯಸ್. ಸೊ ದಟ್ ಇಸ್ ವೈ ಆ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಆಗಿದೆ. ಸೊ ಏನಾಗಬೇಕು ಇಲ್ಲಿ? ಯಾವುದು ಕಿಡ್ನಿ ಶೇಪ್ ಆಗಬೇಕು? ಮೋನೋಸೈಟ್ಸ್ ಕಿಡ್ನಿ ಶೇಪ್ ಆಗಬೇಕು. ಈ ತರ ನೀವು ಕ್ವೆಶನ್ ಅನ್ನ ಸಾಲ್ವ್ ಮಾಡುವಾಗ, ಆನ್ಸರ್ ಮಾಡುವಾಗ ಈ ತರ ಯೋಚನೆ ಮಾಡಿಕೊಂಡು ಕನೆಕ್ಟ್ ಮಾಡ್ಕೊಂಡು ಆನ್ಸರ್ ಮಾಡಿ. ಓಕೆ, ಸೊ ಮಾಕ್ ಟೆಸ್ಟ್ ಏನಾದರೂ ಆ ತರ ನಿಮಗೆ ಸಿಕ್ಕಿದ್ರೆ, ನೀವು ಸಾಲ್ವ್ ಮಾಡ್ತಾ ಇದ್ರೆ ಅಂದ್ರೆ ಮಾಕ್ ಟೆಸ್ಟ್ ಅನ್ನ ಈ ತರ ಬರ್ದಿಟ್ಕೊಂಡಿರಿ. ಸೊ ದಟ್ ಲೈಕ್ ಲಾಸ್ಟ್ ಮಿನಿಟ್ ಆಫ್ ನೀಟ್ ಪ್ರಿಪರೇಷನ್ ಅಲ್ಲಿ ಒಮ್ಮೆ ಓಪನ್ ಮಾಡಿ ಮಾಕ್ ಟೆಸ್ಟ್ ಏನು ಬರ್ದಿದ್ದೀರನ್ನ ಓಪನ್ ಮಾಡಿ ನೋಡಿದ್ರೆ ಸಾಕು, ನಿಮಗೆ ಎಲ್ಲ ಕನೆಕ್ಟ್ ಆಗುತ್ತೆ. ಓಕೆ ಓಕೆ, ನಾನು ಈ ತರ ಒಂದು ಕ್ವೆಶನ್ ಸಾಲ್ವ್ ಮಾಡಿದ್ದೆ ಅಂತ ಅಲ್ವಾ? ಓಕೆ, ಮೂವಿಂಗ್ ಫರ್ದರ್. ನೆಕ್ಸ್ಟ್ ನೀಟ್ 2023 ಅನಾದರ್ ಕ್ವೆಶನ್. ನೀಟ್ 2023 ಇನ್ನೊಂದು ಕ್ವೆಶನ್ ನೋಡಿ. ಒನ್ಸ್ ಅಗೈನ್ ಲೆಂದಿ ಕ್ವೆಶನ್, ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಇದು ಮ್ಯಾಚ್ ದ ಫಾಲೋವಿಂಗ್ ಕ್ವೆಶನ್. ಸೊ ದ ಮೇಜರ್ ಎಕ್ಸಾಮ್ ಪ್ಯಾಟರ್ನ್, ಕ್ವೆಶನ್ ಪ್ಯಾಟರ್ನ್ ಚೇಂಜ್ ಆಗಿರೋದು 2017 ಅಂದ್ರೆ ಮುಂಚೆಗಿಂತ ಈಗ ಏನು ಚೇಂಜಸ್ ಅಂದ್ರೆ, ಒಂದು ಕ್ವೆಶನ್ಸ್ ಆರ್ ಲೆಂದಿ, ಇನ್ನೊಂದು ಮ್ಯಾಚ್ ದ ಫಾಲೋವಿಂಗ್ ಕ್ವೆಶನ್, ಇನ್ನೊಂದು ಎಸರ್ಷನ್ ಅಂಡ್ ರೀಸನಿಂಗ್ ಕ್ವೆಶನ್ಸ್ ತುಂಬಾ ಬರುತ್ತೆ. ಸ್ಟೇಟ್ಮೆಂಟ್ ಕರೆಕ್ಟ್ ಇನ್ಕರೆಕ್ಟ್, ತುಂಬಾ ಸ್ಟೇಟ್ಮೆಂಟ್ಸ್ ಕೊಟ್ಟು ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಥವಾ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕ್ವೆಶನ್ ಬರುವಂತದ್ದು. ಸೊ ಇಲ್ಲಿ ಹೇಗೆ ಆನ್ಸರ್ ಮಾಡಬೇಕು? ಈ ನಂಬರ್ಸ್ ಇಂಪಾರ್ಟೆಂಟ್ ಅಂತ ಅಂದಿದೆ, ಪರ್ಸೆಂಟೇಜ್ ಇಂಪಾರ್ಟೆಂಟ್ ಅಂತ ಅಂದಿದೆ ನೀಟ್ ಎಕ್ಸಾಮಿಗೆ ಅಲ್ವಾ? ಸೊ ನಮಗೆ ಗೊತ್ತು ನ್ಯೂಟ್ರೋಫಿಲ್ಸ್ ಆರ್ ಮೋಸ್ಟ್ ಅಬಾಂಡೆಂಟ್ ಅಮಾಂಗ್ ಆಲ್ WBCs ಅಂತ ಅಲ್ವಾ? ಸೊ ಸಿ ಏನಿದೆ ಅದು 4 ಆಗಬೇಕು ಅಲ್ವಾ? 60 to 65% ಆಫ್ WBCs ಹೈಯೆಸ್ಟ್ ನ್ಯೂಟ್ರೋಫಿಲ್ಸ್ ಅಂತ ಗೊತ್ತು ಅಲ್ವಾ?
ಬೇಸೋಫಿಲ್ಸ್ ಆರ್ ಲೀಸ್ಟ್, ಬೇಸೋಫಿಲ್ಸ್ ಇಲ್ಲ ಇಲ್ಲಿ. ಸೊ ಸಿಗೆ 4 ಯಾವ್ದಾಗಬೇಕು? ಸಿಗೆ 4 ಆಪ್ಷನ್ ಈಸ್ ಥರ್ಡ್ ಒನ್, ಸಿ. ಓಕೆ, ಎ ಇಸ್ ಟು ಓಕೆ, ಸೆಕೆಂಡ್ ಲೀಸ್ಟ್ ಅಂತ. ಸೆಕೆಂಡ್ ಲೀಸ್ಟ್ ಅಂದ್ರೆ ನಾಟ್ ಎಕ್ಸಾಕ್ಟ್ಲಿ ಸೆಕೆಂಡ್ ಲೀಸ್ಟ್, ಬಟ್ ಹಾ, ಇಸ್ನೋಫಿಲ್ ಇಸ್ ದ ಸೆಕೆಂಡ್ ಲೀಸ್ಟ್. ಅದೇ ತರ ಮೋನೋಸೈಟ್ ಮತ್ತೆ ಬೇಸೋಫಿಲ್ಸ್ ಜೊತೆಗೆ ನಾವು ಓದಿದ್ವಿ ಅಲ್ವಾ, ರಿಗಾರ್ಡಿಂಗ್ ಅಲ್ಲ. ಓಕೆ ಓಕೆ ಓಕೆ, ಐಮ್ ಸೊ ಸಾರಿ. ಓಕೆ, ಸೊ ಮೋನೋಸೈಟ್ಸ್ ಏನಿದೆ, ದೇ ವಿಲ್ ಬಿ ಹ್ಯಾವಿಂಗ್ 6 to 8%. ಹೌದು, ಮೋನೋಸೈಟ್ಸ್ ಅನ್ನ ನಾವು ಒನ್ ಆಫ್ ದ ಗ್ರಾನ್ಯುಲೋಸೈಟ್ಸ್ ಜೊತೆಗೆ ಓದಿದ್ವಿ. ದಟ್ ವಿಲ್ ಬಿ ಹ್ಯಾವಿಂಗ್ 6 to 8 ಏನು percentage in the WBCs, and lymphocytes are having 20 to 25%. Okay, so answer ಏನಾಗಬೇಕು? C. Next question. Arrange the following formed elements in the decreasing order of their abundance in the blood in humans. So decreasing order ಅಂದ್ರೆ ಏನು? ಡಿಕ್ರೀಸಿಂಗ್, ಕಮ್ಮಿ 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 ಆಗುವಂಥದ್ದು ಡಿಕ್ರೀಸಿಂಗ್ ಆರ್ಡರ್. ಇನ್ಕ್ರೀಸಿಂಗ್ ಆರ್ಡರ್ ಅಂದ್ರೇನು? ಕಮ್ಮಿಗಿಂತ ಜಾಸ್ತಿ, ಇನ್ಕ್ರೀಸಿಂಗ್. ಇದು ಡಿಕ್ರೀಸಿಂಗ್ ಆರ್ಡರ್. ಸೊ ಇಲ್ಲಿ ಏನ್ ಆನ್ಸರ್ ಆಗಬೇಕು? ಯಾವುದು ಮೋಸ್ಟ್ ಅಬಾಂಡೆಂಟ್ ಆಫ್ ಆಲ್ ದ ಫಾರ್ಮ್ಡ್ ಎಲಿಮೆಂಟ್? ಇರೈಥ್ರೋಸೈಟ್ಸ್, ಫಾಲೋಡ್ ಬೈ ಪ್ಲೇಟೆಲೆಟ್ಸ್. ಮಿಲಿಯನ್ ಅಲ್ಲಿ ಇತ್ತು ಅಲ್ವಾ ಪ್ಲೇಟ್ಲೆಟ್ಸ್ ನಂಬರ್. ಸೊ ಸಿ ಫಸ್ಟ್ ಆಗಬೇಕು, ಫಾಲೋಡ್ ಬೈ ಎ ಆಗಬೇಕು. ನಂತರ ಬರುವಂಥದ್ದು ನ್ಯೂಟ್ರೋಫಿಲ್. ನ್ಯೂಟ್ರೋಫಿಲ್ ಇಸ್ ದ ಮೋಸ್ಟ್ ಅಬಾಂಡೆಂಟ್ ಅಮಾಂಗ್ ಆಲ್ ದ WBCs. ಸೊ ನ್ಯೂಟ್ರೋಫಿಲ್. ಓಕೆ, ನಂತರ ಮೋನೋಸೈಟ್, ದಟ್ ಇಸ್ ಇಲ್ಲಿ ಕಂಪೇರ್ ಮಾಡಿದ್ರೆ ನಂತರ ಮೋನೋಸೈಟ್, ಅಲ್ಲದಿದ್ರೆ ಲಿಂಫೋಸೈಟ್. ಓಕೆ, ದೆನ್ ಇಸ್ನೋಫಿಲ್ಸ್ ಅಲ್ವಾ. ಸೊ ಪರ್ಸೆಂಟೇಜ್ ಅನ್ನ ಒಂದು ಹೇಗಾದ್ರೂ ಮಾಡಿ ನೆನ್ಪಿಟ್ಕೊಳ್ಳಿ. ಓಕೆ, ಅಷ್ಟೇನು ಕಷ್ಟ ಇಲ್ಲ. ಆಯ್ತು, ನೆನ್ಪಿಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನೀವು ಆರ್ಡರ್ನ ನೆನ್ಪಿಟ್ಕೊಳ್ಳಿ. ಯಾವ್ದು ಹೈಯೆಸ್ಟ್? RBC ಹೈಯೆಸ್ಟ್. ಬ್ಲಡ್ ಅನ್ನ ಒಂದು ಡ್ರಾಪ್ ಬ್ಲಡ್ ಅನ್ನ ಸ್ಲೈಡಿಗೆ ಹಾಕಿದ್ರೆ ಫಸ್ಟ್ ಸಿಗೋದೆ ನಮಗೆ RBC. ನಂತರ ಪ್ಲೇಟ್ಲೆಟ್ಸ್ ಮಿಲಿಯನ್ಸ್ ಅಲ್ಲಿ ಇರಬೇಕು. ನ್ಯೂಟ್ರೋಫಿಲ್ ಇಸ್ ಹೈಯೆಸ್ಟ್ ಅಮಾಂಗ್ ಆಲ್ WBCs. ಲೋವೆಸ್ಟ್ ಯಾವುದು? ಬೇಸೋಫಿಲ್. ಸೊ ಉಳ್ದಿರೋದು ಯಾವುದು? 3, ಮೋನೋಸೈಟ್, ಲಿಂಫೋಸೈಟ್ಸ್ ಮತ್ತೆ ಇಸ್ನೋಫಿಲ್ಸ್. ಅದರದ್ದು ಪರ್ಸೆಂಟೇಜ್ ನೆನ್ಪಿಟ್ಕೊಳ್ಳಿ ಬೇಕಾದ್ರೆ. ಅದು ಆಗ್ಲಿಲ್ಲ ಅಂದ್ರೆ ಅದರ ಆರ್ಡರ್ ಆದ್ರೂ ನೆನ್ಪಿಟ್ಕೊಳ್ಳಿ. ಓಕೆ, ಫೈನ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ. ಸೊ ನೇಮ್ ಆಫ್ ದ WBCs ಕೊಟ್ಟಿದ್ದಾರೆ, ಅದೇ ತರ ಡಿಫರೆಂಟ್ ಫಂಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವು ಮ್ಯಾಚ್ ಮಾಡಿ ಬರಿಬೇಕು. ಓಕೆ, ಸೊ 1 2 3 ಹಾಕಿದ್ದೇನೆ, 1 2 3 4 ಹಾಕಿದ್ದೇನೆ ಇಲ್ಲಿ. ಸೊ ನಮಗೆ ಗೊತ್ತು ಬೇಸೋಫಿಲ್ಸ್ ವಿಲ್ ಶೋ ಇಮ್ಯೂನ್ ಏನು ಇನ್ಫ್ಲಮೇಟರಿ ರೆಸ್ಪಾನ್ಸ್. ಸೊ ದೇ ವಿಲ್ ಬಿ ಏಬಲ್ ಟು ಪ್ರೊಡ್ಯೂಸ್ ಹಿಸ್ಟಮಿನ್. ಸೊ ಏನಾಗಬೇಕು? ಬೇಸೋಫಿಲ್ ಇಸ್ 4. ಅದೇ ತರ ಇನ್ನೊಂದು ಫಂಕ್ಷನ್ ನ್ಯೂಟ್ರೋಫಿಲ್. ನ್ಯೂಟ್ರೋಫಿಲ್ ಹೇಳಿದೆ ನೋಡಿ, ಅಡ್ಡಾಡಿಸ್ಕೊಂಡು ನ್ಯೂಟ್ರೋಫಿಲ್ ಕಿಲ್ ಮಾಡ್ತವೆ ಪ್ಯಾಥೋಜನ್ಸ್ ಅನ್ನ ಅಂತ. ಸೊ ದೇ ಶೋ ಫಾಗೋಸೈಟೋಸಿಸ್. ದಟ್ ಇಸ್ ಒನ್ ದ ವೇ ದಟ್ ದೇ ವಿಲ್ ಬಿ ಏಬಲ್ ಟು ಕಿಲ್ ದ ಪ್ಯಾಥೋಜನ್. ಓಕೆ, ಲಿಂಫೋಸೈಟ್ಸ್, ಬಿ ಆಂಟಿ ಲಿಂಫೋಸೈಟ್ಸ್ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡುತ್ತೆ, ಇಮ್ಯೂನ್ ರೆಸ್ಪಾನ್ಸ್ ಅನ್ನ ತೋರಿಸುತ್ತೆ. ಅಂಡ್ ಉಳಿದಿರೋದು ಯಾವುದು? ಇಸ್ನೋಫಿಲ್ ವಿಲ್ ಬಿ ರಿಲೀಸಿಂಗ್ ಹಿಸ್ಟಮಿನೇಸ್ ಡಿಸ್ಟ್ರಕ್ಟಿವ್ ಎನ್ಸೈಮ್. ಸೊ ಏನಾಗಬೇಕು? 1 is 3, B is 4, 2, 1. ಸೊ ಆನ್ಸರ್ ಏನಾಗಬೇಕು? D. ಓಕೆ, ಫೈನ್. ಸೊ ದಿಸ್ ಇಸ್ ಆಲ್ ಫಾರ್ ಟುಡೇ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗುವ. ಅಂಟಿಲ್ ದೆನ್, ಆಲ್ ದ ಬೆಸ್ಟ್. ಬಾಯ್ ಬಾಯ್.